ಆತ್ಮೀಯ ಸೋದರ ಸೋದರರೇ, ಇಂದಿನ ವಾರ ನೋಡ್ದಿರ್ತಕ್ಕಂಥದ್ರಿಂದ ಮುಂದಕ್ಕೆ ಬರೋಣ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡ್ತಾ ಶುರು ಮಾಡೋಣ. ಯಾವ್ಯಾವ ತಿಳ್ಕೊಂಡವಪ್ಪ? ಎಷ್ಟು ತಿಳ್ಕೊಂಡು ಜ್ಞಾಪಕ ಇದೆಯಾ? ಯಾರಿಗೂ ಜ್ಞಾಪಕ ಇರಲ್ಲ. ಅಹಿಂಸಾ, ಸತ್ಯ, ಸ್ಥೇಯ, ಬ್ರಹ್ಮಚರ್ಯ ಇಷ್ಟನ್ನ ತಿಳ್ಕೊಂಡು, ಆಮೇಲೆ ಅಪರಿಗ್ರಹದಲ್ಲೂ ತಿಳ್ಕೊಂಡು, ಇನ್ನು ಉಳಿದಿರತಕ್ಕಂಥದ್ದು ಶೌಚ. ಅದರಿಂದ ಶೌಚ, ಸತ್ವ ಶುದ್ಧಿ, 7ನೇದು ಸತ್ವ ಶುದ್ಧಿ, ಆಮೇಲೆ 8ನೇದು ಸಂತೋಷ ಅಂತಕ್ಕಂಥದ್ದು. ಇವುಗಳ ಬಗ್ಗೆ ಸ್ಪಾಂಗ ಯೋಗ 8 ನಿಯಮಗಳನ್ನ ಯಾವ ರೀತಿ ಇರುತ್ತೆ, ಏನು ಬರುತ್ತೆ, ಯಾವ ರೀತಿ ನಾವು ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡು ಇನ್ನು ಉಳಿದಿದ್ದನ್ನ ತಿಳ್ಕೊಂಡು ಮುಗಿಸೋಣ. ಆತ್ಮೀಯ, ಶೌಚ ಏನು? ಶೌಚ ಅಂತಂದ್ರೆ, ಶೌಚವು ಪರಿಪಕ್ವವಾದಾಗ, ಸತ್ವ ಪರಿಶುದ್ಧವಾದಾಗ ಸ್ವಂತ ದೇಹದ ಮೇಲೆ ಜಿಗುಪ್ಸೆಯು, ಇತರರ ಸಂಪರ್ಕದಿಂದ ದೂರವಿರುವಿಕೆ, ಮನೋಭಾವನೆಯು ಉಂಟಾಗುತ್ತದೆ. ಪರಿಶುದ್ಧತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಪರಿಶುದ್ಧತೆಯಿಂದ ಇದ್ದರೆ ಏನಾಗುತ್ತೆಪ್ಪ ಅಂತಂದ್ರೆ, ಸ್ವಂತ ದೇಹದ ಮೇಲೇನೆ ಇದು ಏನು ಜಿಗುಪ್ಸೆ ಬಂದ್ಬಿಡುತ್ತದೆ. ಜಿಗುಪ್ಸೆ ಸ್ವಂತ ದೇಹದ ಮೇಲೇನೆ ಜಿಗುಪ್ಸೆ ಪಡುತ್ತದೆ. ಇತರರ ಸಂಸರ್ಗದಿಂದ ದೂರವಿರುವಿಕೆ, ಮನೋಭಾವ ಉಂಟಾಗುತ್ತದೆ. ಬೇರೆ ಸಂಪರ್ಕದಿಂದ ದೂರ ಇರುವುದಕ್ಕಾಗಿ ಮನೋಭಾವನ ಆ ರೀತಿ ಮನಸ್ಸು ಬರುತ್ತಂತೆ. ಯಾಕೆ ಆ ರೀತಿ ಆಗ್ತಕ್ಕಂಥದ್ದು ಅನ್ನೋದು, ಸ್ಥೂಲ ದೇಹವು ಸಾಮಾನ್ಯವಾಗಿ ಮಾಲಿನ್ಯವನ್ನು ಬೆವರಿನ ಮೂಲಕವೂ ಜಲ ಮಲಾದಿಗಳ ಮೂಲಕವೂ ನಿಶ್ವಾಸದಲ್ಲಿನ ಇಂಗಾಲಾಮ್ಲದ ಮೂಲಕವೂ ಹೊರಚುಮ್ಮುತ್ತಲೇ ಇರುತ್ತದೆ. ನಮ್ಮ ದೇಹವು ಶುಚಿತ್ವವಾಗಬೇಕಾಗಿರ್ತಕ್ಕಂಥದ್ದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ, ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತಕ್ಕಂಥದ್ದು ಇವು 5 ನಮ್ಮ ದೇಹದಲ್ಲಿರ್ತಕ್ಕಂಥದ್ದು. ಈ 5 ಶುಚಿತ್ವವನ್ನು ಪಡಿಸುವುದಕ್ಕಾಗಿ ಈ 5ಕ್ಕೂ ಮುಖ್ಯವಾಗಿದೆ. ಇಲ್ಲಿ ಯಾವ್ಯಾವ್ದು ಏನ್ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ಸ್ವಲ್ಪ ಮೊದಲು ತಿಳ್ಕೊಂಡು ನಂತರ ಇದ್ರ ಬಗ್ಗೆನೂ ಬರೋಣ. ನೋಡಿ, ಇಲ್ಲಿ ಪ್ರಾಣ ಅಂತಕ್ಕಂಥದ್ರನ್ನ ಉಸಿರಾಡತಕ್ಕಂಥದ್ದು. ನಾವು ಉಸಿರಾಡಬೇಕಾದ್ರೆ ಪ್ರಾಣ ಇದ್ದರೆ ಉಸಿರಾಡ್ತಾ ಇರ್ತೀವಿ. ಉಸಿರಾಡ ನಿಂತೋಯ್ತು ಅಂದ್ರೆ ಪ್ರಾಣ ಹೋಯ್ತು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಾಣ. ಆಮೇಲೆ ಅಪಾನ, ವ್ಯಾನ, ಸಮಾನ, ಉದಾನ ಅಂತ 5 ಇದೆ. ಈ 5ರಿಂದ ದೇಹವು ಸಂಬಂಧಪಟ್ಟಿರ್ತಕ್ಕಂಥ ಶುಚಿತ್ವ ಆಗುವುದಕ್ಕೆ ಮೂಲ ಇವು. ಇಲ್ಲಿ ಪ್ರಾಣ ಅಂದ್ರೆ ಉಸಿರಾಡ್ತಕ್ಕಂಥದ್ದು, ಉಸಿರಿಗೆ ಪ್ರಾಮುಖ್ಯವಾಗಿರ್ತಕ್ಕಂಥ ಚೈತನ್ಯ ಕೊಡ್ತಕ್ಕಂಥದ್ದು ಪ್ರಾಣ. ಪ್ರಾಣ ಹೆಚ್ಚು ಕಡಿಮೆ ಆದಾಗ ಉಸಿರು ಹೋಗುತ್ತೆ. ಉಸಿರು ನಿಂತೋಯ್ತು ಅಂದ್ರೆ ನಿಂತೋಯ್ತು ಅನ್ನೋದು ಇದಕ್ಕೆ ಸಂಬಂಧ. ಅಪಾನ ನಂತರ ಅಪಾನ ಇದೆಯಲ್ಲ, ಅಪಾನ ಅಂದ್ರೆ ಬೆವರು ಮಲಮೂತ್ರ ವಿಸರ್ಜನೆಗೆ ಸಹಾಯ. ಮಲ ಅಪಾರ, ಅಪಾರ ಅಂತಕ್ಕ ಪ್ರಾಣ ಅಪಾನ. ಈ ಬೆವರು ಮಲಮೂತ್ರ ವಿಸರ್ಜನೆ, ನಮಗೆ ಮೈಯೆಲ್ಲ ಬೆವರು ಬರುತ್ತೆ. ಮಲ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಅಪಾನ ಅಂತಕ್ಕಂಥದ್ದು ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ಅದು ಚೆನ್ನಾಗಿ ಕೆಲಸ ಮಾಡದೇ ಇದ್ದರೆ
ಯಾವ್ದಾದ್ರೂ ತೊಂದ್ರೆ, ಮಲಮೂತ್ರಗಳು ವಿಸರ್ಜನೆ ಆಗ್ತಕ್ಕಂಥದ್ದು ಕಷ್ಟ. ಕೆಲವರೆಲ್ಲ 2 ದಿವಸ 3 ದಿವಸ ಆದ್ರೂ ಮಲ ಹೋಗಲ್ಲ, ಆವಾಗ ಆಸ್ಪತ್ರೆಗೆ ಹೋಗಿ ಬಿಟ್ಟು ತಗೊಳ್ತೀವಿ. ಅದಕ್ಕೆ ಏನೋ ಒಂದು ಇದಿರುತ್ತೆ. ಇದು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ, ಅಪಾನ ಅಂತಕ್ಕಂಥ ಸರಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಬೆವರು ಚೆನ್ನಾಗಿ ಈಚೆ ಬರುತ್ತೆ ನಮ್ಮಲ್ಲಿ. ಮೂತ್ರನು ನೋಡಿ, ನಾವು ಆರೋಗ್ಯವಂತರಾಗಿರೋರು ಅಂದ್ರೆ ಮೂತ್ರ ಯಾವ ರೀತಿ ಇರಬೇಕು, ನಾವು ಕುಡಿತಕ್ಕಂಥ ನೀರು ಯಾವ ಬಣ್ಣ ಇರುತ್ತೋ ಆ ಬಣ್ಣದಲ್ಲಿ ನಾವು ಒಯ್ಯಬೇಕು, ಅವಾಗ ಆರೋಗ್ಯವಾಗಿದ್ದಾನೆ ಅಂತ. ಮೊಲ ಅಂತಕ್ಕಂಥದ್ದು ನಾವು ಬೆಳಗ್ಗೆ ಒಂದ್ಸಲ ಕೂತ್ಕೊಂಡಾಗ ಒಂದೇ ಸಲ ಆಗ್ಬಿಡ್ಬೇಕು. ಅವು ಕೆಲವ್ರ ಹತ್ತೆಲ್ಲ ಅರ್ಧ ಗಂಟೆ 3/4 ಗಂಟೆಯಲ್ಲಿ ಕೂತು 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 ಇದಾಗ್ತಾ ಇರ್ತಾರೆ. ಅದು ಅನಾರೋಗ್ಯವಾಗಿರ್ತಕ್ಕಂಥವ್ರಿಗೆ. ಅನಾರೋಗ್ಯವಂತಂದರೆ ಅಪಾನ ಅಂತಕ್ಕಂಥದ್ದು ದೇಹದಲ್ಲಿರ್ತಕ್ಕಂಥದ್ದು ಅಪಾನವು ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಇವಕ್ಕೆಲ್ಲ ತೊಂದರೆ ಆಗುತ್ತದೆ. ಆಮೇಲೆ ವ್ಯಾನ ಇಡೀ ಶರೀರದಲ್ಲಿ ರಕ್ತ ಚಲನೆ ಮಾಡಿಸುತ್ತಾ ಇರುತ್ತದೆ. ನಮ್ಮ ದೇಹದಲ್ಲಿ ರಕ್ತ ಚಲನೆ ಮಾಡಿಸುವುದಕ್ಕಾಗಿ ಮೂಲ ಕಾರಣ ಸಮಾನ. ಅಪಾನ ವ್ಯಾನ ವ್ಯಾನ ಇಡೀ ಶರೀರದಲ್ಲಿ ರಕ್ತ ಚಲನೆ ಮಾಡಿಸುತ್ತಾ ಇರುತ್ತದೆ. ರಕ್ತ ಚಲನೆ ಮಾಡುವುದಕ್ಕಾಗಿ ವ್ಯಾನ ಅಂತಕ್ಕಂಥದ್ದು. ಇದು ನೋಡಿ ಹೇಗಪ್ಪ ಅಂದ್ರೆ ಪ್ರಾಣಮಯ ವ್ಯಾನ ಸಮಾನ ಉದಾನ ಈ ನಮ್ಮ ಭಾರತ ಸಮಾಜ ಪೂಜೆಯಲ್ಲಿ ಬರುತ್ತೆ. ಜ್ಞಾಪಕವಿದೆಯಾ ನಮ್ಗೆ? ಭಾರತ ಸಮಾಜ ಪೂಜೆಯಲ್ಲಿ ಪ್ರಾಣ ಅಪಾನ ವ್ಯಾನ ಸಮಾನಾಮೇ ಶುದ್ಧಂತ ಅಂತೀವಿ. ಇವೆಲ್ಲ ಶುದ್ಧಿಯಾಗಬೇಕು, ವೃದ್ಧಿಯಾಗಬೇಕು ಅಂತ ಅನ್ನೋದು ನೋಡು ಅದರಲ್ಲೇ ಬಂದಿದೆ. ಇವು ಶುದ್ಧಿಯಾಗಿ ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಇವು ತಟಸ್ಥವಾಗುತ್ತೆ. ಈ ರೀತಿ ನಮ್ಗೆ ಇರುವ ಶುಚೀಕರಣವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಇವನು ಶುಚಿತ್ವವಾಗಿ ಇಟ್ಕೋಬೇಕು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ಅಂತಕ್ಕಂಥದ್ದು. ವ್ಯಾನದಲ್ಲಿ ಇಡೀ ಶರೀರದಲ್ಲಿ ರಕ್ತ ಚಲನೆ ಚೆನ್ನಾಗಿ ಆಗಬೇಕಾದ್ರೆ ಅದು ಕೆಲಸ ಮಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ವ್ಯಾನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ರಕ್ತ ಚಲನೆ ಸರಿಯಾಗಿ ಆಗಲ್ಲ, ಜೋಮ್ ಹಿಡ್ಕೊಳ್ಳುತ್ತೆ. ಜೋಮ್ ಹಿಡ್ಕೊಳ್ತಾ ಇದ್ರೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ವ್ಯಾನ ಅಂತಕ್ಕಂಥದ್ದು. ಸಮಾನ ಶರೀರದ ಒಳಗಿನ ಆಹಾರವನ್ನು ಜೀರ್ಣಿಸುವುದು ಇದು ಬಹಳ ಮುಖ್ಯ ನೋಡು. ಅಯ್ಯೋ ನಮಗೆ ಜೀರ್ಣಶಕ್ತಿ ಕಡಿಮೆ ಆಗಿದೆಪ್ಪ ಅಂತಂದರೆ ಅದಕ್ಕೆ ಕಾರಣ ಸಮಾನವಾಗಿರತಕ್ಕಂಥ ಸಮಾನ ಅಂತಕ್ಕಂಥದ್ದು ಇದೆಯಲ್ಲ ವಾಯು, ಅದು ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಜೀರ್ಣಕ್ರಿಯೆ ದೇಹದಲ್ಲಿ ಆಗಲ್ಲ. ಆಮೇಲೆ ಉದಾನ ಈ ಎಲ್ಲವನ್ನೂ ಶರೀರದಲ್ಲಿ ಹಿಡಿದಿಟ್ಟುಕೊಂಡಿರುತ್ತದೆ. ಎಲ್ಲದಕ್ಕೂ ಹಿಡಿತದಲ್ಲಿ ಇಡ್ತಕ್ಕಂಥದ್ದು ಇದೆ. ನಮ್ಮ ಮನೆಯಲ್ಲಿ ಯಜಮಾನ್ ಎಲ್ಲರ ಮೇಲೆ ಹಿಡಿತ ಇಟ್ಕೊಂಡಿರಲ್ವಾ, ಹಾಗೆ ಇವೆಲ್ಲವನ್ನು ಹಿಡಿತವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಉದಾನ. ಈ ಉದಾನ ಏನು? ಎಲ್ಲವನ್ನೂ ಶರೀರದಲ್ಲಿ ಹಿಡಿದಿಟ್ಟುಕೊಂಡೇ ನಾವು ನಿದ್ರಿಸುತ್ತಿದ್ದರೂ ಸಹ ಪ್ರತಿಯೊಂದು ಪ್ರಾಣದ ಅಂಗವೂ ಕೂಡ ಕೆಲಸ ಮಾಡುತ್ತದೆ. ನಾವು ನಿದ್ರೆ ಮಾಡ್ತಾ ಇರುವಾಗಲೂ ಪ್ರತಿಯೊಂದು ಅಂಗವೂ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಉದಾನ ಅಂತಕ್ಕಂಥದ್ದು. ಈ 5 ದೇಹದಲ್ಲಿ ನಾವು ಸರಿಯಾಗಿ ಈ 5 ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದ್ರೆ ಶರೀರವು ಆರೋಗ್ಯವಾಗಿರುತ್ತದೆ ಅಂತನ್ನೋದು ನಮ್ಮ ಭಾರತ ಸಮಾಜ ಪೂಜೆಯಲ್ಲಿ ನಾವು ಪೂಜೆಯಲ್ಲಿ ವಾರ ನಾವು ಅದನ್ನ ವಿಚಾರಣೆ ಮಾಡ್ತೀವಿ, ಹೇಳ್ತೀವಿ. ಸಮಾನಾಂ ಶುದ್ಧಂತಾಂ ಅಂತ ಹೇಳ್ಕೊಳ್ತಾ ಇದ್ವಿ. ಈ ಕಾರಣದಿಂದ ಅವು ಶುದ್ಧಿಯಾಗಬೇಕು, ಆಯ್ತಾ? ಆಮೇಲೆ ನೋಡಿ ಇಲ್ಲಿ ಜಲಮಲಾದಿಗಳ ಮೂಲಕವೋ ನಿಶ್ವಾಸದಲ್ಲಿನ ಇಂಗಾಲಾಮ್ಲದ ಮೂಲಕ ಹೊರಹೊಮ್ಮುತ್ತಲೇ ಇರುತ್ತದೆ. ಗಾಳಿ ತಗೊಳ್ತೀವಿ ಬಿಡ್ತೀವಲ್ಲ, ಇದನ್ನು ಇಂಗಾಲಾಮ್ಲವನ್ನು ಆಚೆಗೆ ಬಿಡ್ತಾನೆ ಇರುತ್ತದೆ. ಆಮ್ಲಜನಕವನ್ನು ತಕೊಂಡು ಇಂಗಾಲಾಮ್ಲವನ್ನ ಈಚೆಗೆ ಬಿಡ್ತಾ ಇರ್ತೀವಿ. ಆದ್ದರಿಂದ ಇದು ಆ ಕೆಲಸ ಮಾಡ್ತಾ ಇರುತ್ತದೆ. ಅಲ್ಲದೆ ಪ್ರಥಮತಃ ನೋಡದೇ ಇರುವರು ಅಸಹ್ಯ ಪಡುವಂತಹ ಮಾಂಸ ಮಜ್ಜೆ ಮೂಳೆಗಳಿಂದ ಮಾಡಲ್ಪಟ್ಟಿದೆ. ನಮ್ಮ ಈ ದೇಹ ಇದೆಯಲ್ಲ, ಮಾಂಸ ಮಜ್ಜೆ ಮೂಲ ಅಂದ್ರೇನ? ಮೂಳೆ ಇದು ಮೂಳೆ. ನಾವು ಮೂಳೆನೆ ನಮ್ ಗಟ್ಟಿಮುಟ್ಟಿಯಾಗಿರ್ತಕ್ಕ. ನೋಡಿ ನಮ್ಮ ಇವರು ಚಟ್ರ ಮೂಳೆ ಮುರಿಸ್ಕೊಂಡ್ರು ಮೊನ್ನೆ ಪಾಪ. ಒಂದು 6-7 ತಿಂಗಳಿಂದ ಕೈ ಮೇಲಕ್ಕೆ ಇಟ್ಕೊಂಡೇ ಇದ್ದಾರೆ. ಮೂಳೆನ ಗಟ್ಟಿಯಾಗಿರಬೇಕು. ಅಸಹ್ಯ ಪಡುವಂತಹ ಮಾಂಸ ಬರೀ ಈ ದೇಹದಲ್ಲಿ ಕಿತ್ತೋಗಡೆ ಮಾಂಸ ನೋಡ್ಲಿ ಅದೊಂಥರ ಅಸಹ್ಯವಾಗುತ್ತೆ. ಮಜ್ಜೆ ಅಂತಂದ್ರೆ ಒಂದು ಏನ್ ಹೇಳೋದಕ್ಕೆ ಮಜ್ಜೆ ಅಂತಂದ್ರೆ ಕೊಬ್ಬು. ಕರೆಕ್ಟ್, ಅದು ಕೊಬ್ಬು ಫ್ಯಾಟ್ ಇರುತ್ತಲ್ಲ ಮಜ್ಜೆ, ಅದನ್ನು ಮೂಳೆಗಳಿಂದ ಮಾಡಲ್ಪಟ್ಟಿದೆ. ನಮ್ಮ ದೇಹ ಈ ಮೂಳೆ ಮತ್ತು ಮಾಂಸ ಮಜ್ಜೆಗಳಿಂದ ಮಾಡಿರ್ತಕ್ಕಂಥದ್ದು ಈ ದೇಹ ಈ ರೀತಿ ಆಗಿದೆ. ಆದರೆ ಚರ್ಮದ ಹೊದಿಕೆ ಇರುವುದರಿಂದ ಜನರು ಮೇಲಿನ ಸೌಂದರ್ಯಕ್ಕೆ ಮೋಹಗೊಂಡು ಇವೆಲ್ಲ ಎಲ್ಲೆಲ್ಲ ರಂಗಗಳಾಗೋಗ್ಬಿಟ್ಟಿದೆ.
ಅದರ ಮೇಲೆ ಸೊಗಸಾಗಿರ್ತಕ್ಕಂಥ ಚರ್ಮ ಹೊದಿಕೆಯಾಗಿದೆ. ಈ ಚರ್ಮ ಹೊದಿಕೆಯಾಗಿರುವುದರಿಂದ ಅಂದವಾಗಿ ಕಾಣುತ್ತೆ. ಮುಖದಲ್ಲಿ ಅಂದವ ಬರಬೇಕು ಅಂತಂದ್ರೆ ಸಾಧಾರಣವಾಗಿ ಇನ್ನು ಅದಕ್ಕೆ ಮೇಕಪ್ ಮಾಡ್ಕೊಳ್ತೀವಿ, ಅಂದ ಬರಬೇಕು ಅಂತ ಅನ್ನೋದು. ಅವು ಏನಾದ್ರೂ ಇಲ್ಲ ಅಂತಂದ್ರೆ ಬರೀ ಇದನ್ನು ನೋಡಿದ್ರೆ ಅಸಹ್ಯವಾಗುತ್ತೆ ನಮ್ಮ ದೇಹವನ್ನ. ಮೂಲೆ ಮಾಂಸದ ತಡುಕಯ್ಯ ಅಂತಂದ್ರೆ ರಾಜ್ಕುಮಾರ್ ಒಂದು ಹಾಡು ಹೇಳ್ತಾರೆ, ಈ ಯಾತಕ್ಕೆ ಇದರ ಮೇಲೆ ವ್ಯಾಮೋಹ ಯಾಕೆ ಇಟ್ಕೊಂಡಿರ್ತೀರಾ, ಮೂಲೆ ಮಾಂಸದ ತೊಡಕೆ ಇದು ಯಾವತ್ತು ಬಿದ್ದೋಗುತ್ತೆ, ಯಾಕೆ ಇಷ್ಟೊಂದು ವ್ಯಾಮೋಹ ಅಂತಕ್ಕಂಥದ್ದು ಅವರು ಚೆನ್ನಾಗಿ ಹಾಡಿದ್ದಾರೆ ಭಕ್ತಕುಮಾರದಲ್ಲಿ ಹಾಡು. ಹಾಗೆ ನಮ್ಮ ದೇಹದಲ್ಲಿ ಈ ರೀತಿ ಅಂತ ಇದೆ. ಮೋಹಗೊಂಡು ನಾವು ಎಷ್ಟು ಅಂದವಾಗಿದ್ದೇವೆ ಎಂದು ಸಂತೋಷ ಪಡುತ್ತೇವೆ. ಕಪ್ಪಗೆ ಯಾರಾದ್ರೂ ಸ್ವಲ್ಪ ಕಪ್ಪಗೆ ಇದ್ರೆ ಅಯ್ಯೋ ಬಿಡಪ್ಪ ಅನಿಸ್ಬಿಡುತ್ತೆ. ನಾವು ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಹಾಕೊಳ್ತಕ್ಕಂಥದ್ದು ಸಂತೋಷ. ಅದೊಂದು ಸಂತೋಷ. ಎಲ್ಲರೂ ಅಷ್ಟೇ ಸಂತೋಷ, ಅದು ಅಲಂಕಾರ ಮಾಡ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಅವಾಗ ಇಲ್ಲಿ ಯೋಗ ಮಾರ್ಗವನ್ನು ಪ್ರವೇಶ ಮಾಡಬೇಕೆಂದಿರುವನು ಸ್ನಾನಾದಿಗಳಿಂದ ಹೊರಗಿನ ಶುಚಿತ್ವವನ್ನು ಶುದ್ಧ ಸಾತ್ವಿಕ ಆಹಾರದಿಂದ ಸ್ಥೂಲ ದೇಹದ ಒಳಗಿನ ಪರಿಶುದ್ಧತೆಯನ್ನು ಸಾಧಿಸಿದ ನಂತರ ಯೋಗ ಮಾರ್ಗವನ್ನು ಪ್ರವೇಶ ಮಾಡಬೇಕೆಂದಿರುವನು ಸ್ನಾನ, ಹೊರಗಿನ ಶುಚಿತ್ವ, ಶುದ್ಧವಾಗಿರ್ತಕ್ಕಂಥ ಸಾತ್ವಿಕ ಆಹಾರ, ಯೋಗಾಭ್ಯಾಸ ಮಾಡಬೇಕು, ಯೋಗ ಸಿದ್ಧಿ ಪಡ್ಕೋಬೇಕು ಅಂತಂದರೆ ಸ್ನಾನಾದಿಗಳನ್ನು ಮಾಡಿ ಪರಿಶುದ್ಧವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು. ನಾವು ಆಹಾರ ಸೇವನೆ ಮಾಡೋದು ಹೆಚ್ಚು ಕಡಿಮೆ ಆದರೆ ಪರಿಶುದ್ಧತೆ ಆಗಲ್ಲ. ಇದಾಗ್ಲೂ ಸ್ನಾನ ಮಾಡದೆ ಹೋದ್ರು ಆ ಬೆವರ ವಾಸನೆ ಇರುತ್ತೆ ನೋಡಿ. ಇವಾಗ ನಾವು ಈ ಬಿಸಿಲಲ್ಲಿ ಬಂದ್ರೆ ಆ ಬೆವರ ವಾಸನೆ ನೋಡಿ ಬರ್ತಾನೆ. ಹೊರಗಡೆಗೆ ಸ್ನಾನ ಮಾಡಿ ಇವೆಲ್ಲ ಮಾಡಿದ್ರು ಆ ಬೆವರ ವಾಸನೆ. ಇದು ಸಾಧಿಸುವುದು. ಅಶುಚಿ ಮಾಲಿನ್ಯವನ್ನು ಕಂಡರೆ ಅಸಹ್ಯ ಪಡುತ್ತಾರೆ. ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತಿದ್ದ ಅಶುಚಿಯಾಗಿದ್ದಾನೆ, ಮಾಲಿನ್ಯ ಇದ್ದರೆ ಅಯ್ಯ ದೂರ ಹೋಗಪ್ಪ, ಸರಿಗ ಹೋಗಪ್ಪ, ಸ್ಮೆಲ್ ಬರುತ್ತೆ ನಿನ್ನ ಹತ್ರ ಇದ್ದರೆ ದೂರ ಹೋಗ್ರ. ಆಗ ಹೋಗಕ್ಕೆ ಅಂತ ಹೇಳಕ್ಕಾಗಲ್ಲ, ಅವರಷ್ಟು ಹೋಗ್ಕೊಂಡು ಪಕ್ಕಕ್ಕೆ ಬಂದ. ಉದಾರವಾಗಿ ಇಲ್ಲಿ ಒಂದು ಉದಾಹರಣೆ ಹೇಳ್ತಾರೆ. ಬೀಡಿ, ಸಿಗರೇಟ್ ಮೊದಲಾದ ಧೂಮಪಾನದ ಅಭ್ಯಾಸ ಇಲ್ಲದೆ ಶುಚಿಯಾದ ಶ್ವಾಸಕೋಶಗಳುಳ್ಳವನು. ಈಗ ನಮ್ಮಂತವ್ರೆಲ್ಲ ಬೀಡಿ ಸಿಗರೇಟ್ ಕುಡಿಯಲ್ಲ, ಶ್ವಾಸಕೋಶ ಸ್ವಸ್ಥವಾಗಿರುತ್ತೆ. ಆ ಬೀಡಿ ಸಿಗರೇಟ್ ಕುಡಿತಕ್ಕಂಥ ಪಕ್ಕದಲ್ಲಿ ಅಲ್ಲಿ ಬಂದ್ರೆ ಅವ್ನು ಕುಡಿತಾ ಇದ್ರೆ ನಮ್ಮ ಅಲ್ಲಿ ಅರ್ಧ ಗಂಟೆ ಎಲ್ಲ 10 ನಿಮಿಷ ಇರಕ್ಕಾಗಲ್ಲ. ಆ ಬೀಡಿ ವಾಸನೆ ಬರ್ತಾ ಇದ್ರೆ, ಸಿಗರೇಟ್ ವಾಸನೆ ಬರ್ತಾ ಇದ್ರೆ ಅಯ್ಯಪ್ಪ ಯಾವನಪ್ಪ ಇವನು ಬೇಕು ಅನ್ಸುತ್ತೆ. ಬೈದ್ರೆ ಅವನೇನಂತಾರೆ ಅನ್ನೋದನ್ನ ನಮ್ಮಷ್ಟಕ್ಕೆ ನಾವೇ ಪಕ್ಕಕ್ಕೆ ಬಂದ್ವಿ. ಅಂತಹ ಅಭ್ಯಾಸ ಉಳ್ಳವನಿಂದ ಬರುವ ದುರಭ್ಯಾಸವನ್ನು, ದುರ್ವಾಸನೆಯನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಈ ರೀತಿ ಅವರಿಂದ ಬರ್ತಕ್ಕಂಥ ನೋಡಿ, ನಾವು ಸ್ವಲ್ಪ ನಾಗರಿಕತೆಯ ಒಂದು ಉತ್ತಮ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ. ಪ್ರತಿದಿನ ಸ್ನಾನಾದಿಗಳನ್ನು ಮಾಡಿ ಒಗೆದ ಬಟ್ಟೆಗಳನ್ನು ಹಾಕೊಂಡು ಈ ರೀತಿ ಶುಚಿತ್ವವಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟ ಮೇಲೆ ಇಂಥ ಬಸ್ಸುಗಳಲ್ಲಿ ಇಂಥದ್ರಲ್ಲಿ ಹೋಗೋದಕ್ಕೆ ಆಗಲ್ಲ. ಮನಸ್ಸು ಒಪ್ಪಲ್ಲ. ಆ ಶುಚಿತ್ವವನ್ನು ಬಂದ ಮೇಲೆ ಅಶುಚಿಯಾಗಿರ್ತಕ್ಕಂಥವರ ಪಕ್ಕದಲ್ಲಿ ಇರೋದಕ್ಕೂ ಅವರ ಸ್ನೇಹ ಮಾಡೋದಕ್ಕೆ ನಮ್ಗೆ ಒಂಥರ ಮನಗ್ಗಡವಾಗುತ್ತೆ. ಅಂತಹ ಶುಚಿಯಾದ ಮನುಷ್ಯನಿಗೆ ತನ್ನ ದೇಹವನ್ನು ಕಂಡರೆ ಅಸಹ್ಯ ಪಡುವ ಸಂದರ್ಭಗಳು ಒದಗಬಹುದು. ಅಂತ ಅಶುಚಿಯಾಗಿರ್ತಕ್ಕಂಥವರ ದೇಹವನ್ನು ಕಂಡರೆ ಒಂಥರ ಬೇಜಾರು ಮಾಡಿಕೊಂಡು ದೂರ ಹೋಗ್ತಕ್ಕಂಥದ್ದು ಆಗುತ್ತದೆ. ಅಲ್ಲದೆ ಬಾಯಲ್ಲಿ ಉದ್ದವಾದ ಬಟ್ಟೆ ಚೂರನ್ನು ನುಂಗಿ ಮಲದ್ವಾರದ ಮೂಲಕ ಅದನ್ನು ಬರುವಂತೆ ಮಾಡಿಕೊಂಡು ಕರುಳುಗಳನ್ನು ಸಹ ಶುಚಿ ಮಾಡತಕ್ಕ ಯೋಗಾಭ್ಯಾಸಗೊಳಿಸುತ್ತಾರೆ. ನೋಡಿ, ಇಲ್ಲಿ ಯೋಗಾಭ್ಯಾಸ ಮಾಡತಕ್ಕಂಥವ್ರು ಉದ್ದಗೆ ಇರ್ತಕ್ಕಂಥ ಒಂದು ಬಟ್ಟೆ, ಕಾಟನ್ ಬಟ್ಟೆ ಬಾಯಲ್ಲಿ ನುಂಗುವುದು, ಗುದದ್ವಾರದ ಹತ್ರ ಈಚೆ ತೆಗೆಯೋದು. ನೋಡು, ಅವ್ರಿಗೆ ಅದು ಟ್ರೈನಿಂಗ್ ಇರುತ್ತೆ. ಈ ಕಡೆ ಹಿಡ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಳ್ತಾರೆ. ಅಲ್ಲಿ ಹೊಟ್ಟೆಯಿಂದ ಒಳಗಡೆಗೆ ಹೋಗಿಬಿಟ್ಟು ಆ ಬಟ್ಟೆ ಕೆಳಗಡೆ ಬಂದಾಗ ಈ ಕಡೆಗೆ ಮಟ್ಟೆ ಎಲ್ಲ ಕ್ಲೀನಾಗಿ ಪರಿಶುದ್ಧತೆ ಮಾಡ್ಕೊಳ್ತಕ್ಕಂಥ ಯೋಗ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಬರುತ್ತೆ, ನಮ್ಮಂತವ್ರಿಗಲ್ಲ. ಆ ರೀತಿ ನೋಡು, ಅದು ಆ ಯೋಗಾಭ್ಯಾಸ ಮಾಡಿ ಶುಚಿತ್ವ ಇರತಕ್ಕಂಥವ್ರು ಆ ರೀತಿ ಕೆಲಸ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಅವ್ರು ಅಂತಾರೆ ದೌತಿ ಅಂತ ಹೆಸರು. ಆ ಬಟ್ಟೆ ನುಂಗೆ ನಾವು ಗುದದ್ವಾರದಲ್ಲಿ ತೆಗೆದು ಅದನ್ನ ಹಿಂಗ್ ಎಳೆದು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ದೌತಿ ಅಂತ ಹೆಸರು.
ಇವರಿಗೆ ತಪಶ್ಚರ್ಯವು ಮೂಲಕವೂ ಪರಿಶುದ್ಧತೆಯು ಹೆಚ್ಚುತ್ತದೆ. ಅವರು ತಪಸ್ ಮಾಡ್ತಕ್ಕಂಥವ್ರು. ತಪಸ್ಸು ಮಾಡುವುದರಿಂದ ಪರಿಶುದ್ಧತೆಯು ಅದು ಹೆಚ್ಚು ಮಾಡಿಕೊಳ್ತಾರೆ, ದೌತಿನೂ ಮಾಡಿಕೊಳ್ತಾರೆ, ತಪಸ್ ಮಾಡಿಕೊಳ್ಳುವುದರಿಂದ ಹೆಚ್ಚಿಸ್ಕೊಳ್ತಾರೆ. ಎಂದರೆ ಶುದ್ಧವಾದ ಯೋಚನೆಗಳು ಭಾವನೆಗಳ ಮೂಲಕ ಅವುಗಳ ಉನ್ನತ ಸ್ವಭಾವಕ್ಕೆ ವಿರೋಧವಾದ ರಾಜಸ ತಾಮಸಿಕ ಅಣುಗಳು ಹೊರಡಲ್ಪಡುವು. ಇಲ್ಲಿ ಏನಾಯ್ತು, ಆ ತಪಸ್ ಮಾಡ್ತಕ್ಕಂಥವನು ಆ ಧೋತಿ ನುಂಗಿ ಅದು ಕ್ಲೀನ್ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಿ ಆಮೇಲೆ ತಪಸ್ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ಕೊಂತಾ ಇರ್ತಕ್ಕಂಥ ಏನಾಗುತ್ತೆ, ಭಾವನೆಗಳ ಮೂಲಕ ಅವನ ಉನ್ನತ ಸ್ವಭಾವಕ್ಕೆ ವಿರೋಧವಾದ ರಾಜಸ ತಾಮಸಿಕ ಅಣುಗಳು, ಅವನಿಗೆ ಈ ರೀತಿ ಪರಿಶುದ್ಧವಾಗಿರ್ತಕ್ಕಂಥವನು ವಿರೋಧವಾಗಿರ್ತಕ್ಕಂಥದ್ದು ರಾಜಸ ತಾಮಸ ಅಣುಗಳು. ರಾಜಸ ತಾಮಸ ಅಣುಗಳು ಇದೆಯಲ್ಲ, ಈ ತಾಮಸ ಅಣುಗಳು ಬರಬೇಕಾದ್ರೆ ನಮ್ಮ ಹೆಚ್ಚಾಗಿ ತಂಗಳನ್ನ ತಿಂದರೆ ಜಾಸ್ತಿ ಅಲ್ಲಲ್ಲ, ಅದು ಬರಬೇಕಾದ್ರೆ ಹೌದು, ತಂಗಳನ್ನ ತಿಂದ್ರೆ ಮಾಂಸ ಮದ್ಯ ಇಂಥದ್ದಿದೆಯಲ್ಲ, ಇವನ್ನ ತಿಂದರೆ ಅವನಿಗೆ ತಾಮಸ ಜಾಸ್ತಿ ಆಗುತ್ತೆ. ಏನು ಗೊತ್ತಾಗಲ್ಲ, ಒಂದ್ ಎಮ್ಮೆ ತರ ಬಿದ್ದಿರ ಮಂದು ಬುದ್ಧಿಯಿಂದ ಇರತಕ್ಕಂಥದಕ್ಕೆ ಆಗುತ್ತದೆ. ಹೊರದೂಡಲ್ಪಟ್ಟು ಆ ಸ್ಥಾನಕ್ಕೆ ಶುದ್ಧವಾದ ಮೇಲ್ಮಟ್ಟದ ಸ್ಪಂದನಗಳಲ್ಲಿ ಚಲಿಸುವ ಅಣುಗಳು ಬಂದು ಸೇರಿಕೊಳ್ಳುತ್ತವೆ. ಆ ರೀತಿ ಇರತಕ್ಕಂಥವ್ರು ಪ್ರತಿನಿತ್ಯ ಸ್ನಾನಾದಿಗಳನ್ನ ಮಾಡಿ ಧ್ಯಾನವನ್ನು ಮಾಡ್ತಾ ಇರುವಾಗ ತನ್ನ ದೇಹದ ಸುತ್ತಲೂ ಅಂತಹ ಅಣುಗಳು ಇದ್ದರೆ ಅವನ್ನು ಹೊರದೂಡಿಸಿ ಉತ್ತಮವಾಗಿರ್ತಕ್ಕಂಥ ಅಣುಗಳು ತನ್ನ ದೇಹದೊಳಗೆ ಸೇರಿಕೊಳ್ಳುತ್ತೆ. ಆವಾಗ ಪರಿಶುದ್ಧರಾಗ್ತಾನೆ. ಅದಕ್ಕಾಗಿ ನಾವು ಸ್ನಾನಾದಿಗಳನ್ನ ಮಾಡಿ ಉತ್ತಮವಾಗಿರತಕ್ಕಂತಹ ಸಾತ್ವಿಕ ಆಗಿರತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಧ್ಯಾನ ಮಾಡೋದು ತಪಾಸ್ ಮಾಡೋದು ಅಂದ್ರೆ ಎರಡೂ ಒಂದೇ. ಇವೆಲ್ಲ ಮಾಡ್ತಾ ಇದ್ರೆ ನಮ್ಮ ದೇಹದಲ್ಲಂತಹ ಕೆಟ್ಟ ಅಣುಗಳಿದ್ರೆ ಅವು ದೂರ ಹೊರಟಾಗುತ್ತೆ. ಉತ್ತಮವಾಗಿರ್ತಕ್ಕಂಥ ಅಣುಗಳು ನಮ್ಮ ದೇಹದ ಸುತ್ತಲೂ ದಿನಾಲು ಸೇರಿಕೊಳ್ಳುತ್ತೆ. ಆದುದರಿಂದಲೇ ಯೋಗಕ್ಕೆ ಸಂಬಂಧಪಟ್ಟ ಧ್ಯೇಯವಿಲ್ಲದ ಜನರೊಡನೆ ಸಂಪರ್ಕವನ್ನು ಬಯಸಲು ಅಂತಹ ಸಾಧಕನು ಇಷ್ಟಪಡುವುದಿಲ್ಲ. ಅಂತ ಸಾಧುವನಿದಾನಲ್ಲ, ಆ ರೀತಿ ಟ್ರೈನಿಂಗ್ ಮಾಡ್ಕೊಂಡು ದಿನಾಗಳು ತಪಸ್ ಮಾಡಿ ಸ್ನಾನಾದಿಗಳನ್ನ ಮಾಡಿ ಉತ್ತಮ ಸೇವನೆ ಆಹಾರವನ್ನು ತಿಂತಕ್ಕಂಥವನು ಅಶುದ್ಧಿಯಾಗಿರ್ತಕ್ಕಂಥ ಜನರ ಮಧ್ಯೆ ಸೇರುವುದಕ್ಕಾಗಲಿ ಅವರ ವಾಸನೆ ಪಕ್ಕದಲ್ಲಿ ಬಂದಾಗಲಾಗ್ಲಿ ಅವರ ತಡ್ಕೊಳ್ಳೋದಕ್ಕೆ ಅವರಿಂದ ಆಗುವುದಿಲ್ಲ. ಪರಿಶುದ್ಧವಾದ ಹೋಗುವುದಿಲ್ಲ, ಅಲ್ಲೇ ಇರುವುದಕ್ಕಾಗಲ್ಲ. ಅಂತವರ ವಾತಾವರಣವು ಸೂಕ್ಷ್ಮ ಗ್ರಹಿಕೆ ಉಳ್ಳ ಯೋಗಿಗೆ ಸಹಿಸುವುದಿಲ್ಲ. ತುಂಬಾ ಸೂಕ್ಷ್ಮ ಇಲ್ಲ, ನಮ್ಮಂತವರಿಗೆ ಆಗಲ್ಲಪ್ಪ. ಅಂತ ಉತ್ತಮವಾಗಿರ್ತಕ್ಕಂಥ ಯೋಗಿಗಳಿಗೆ ಹಂಗಾಗುತ್ತಾ? ನಮ್ಗೆ ಇಲ್ಲೊಂದು ನಮ್ಮ ವಿಶ್ವನಾಥ ರಾಜ್ ಅವರು ಹೇಳೋರು, ಇಸಾಪುರ ಸೊಸೈಟಿಗೆ ಮೊದಲು ಸೇರುವುದಕ್ಕೆ ಮೊದಲು ಅವರು ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಮಾಮೂಲಿ ಬಸ್ನಲ್ಲಿ ಹೋಗ್ತಾ ಇದ್ರಂತೆ. ಹೋಗಿದ್ದು ಅದು ಕ್ಲಾಸ್ ಮುಗಿಸ್ಕೊಂಡು ನಂತರ ಬಸ್ನಲ್ಲಿ ಮನೆಗೆ ಬಂದ್ರೆ ಆ ಸ್ಮೆಲ್ಲು ಯಾವ್ದು ಬಸ್ನಲ್ಲಿ ಓಡಾಡಿರ್ತಕ್ಕಂಥ ಅವರು ಆ ಬೆವರು ಅದೆಲ್ಲ ಸುತ್ಕೊಂಡು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಒಂದು ಬೆಳಗ್ಗೆನೂ ಸ್ನಾನ ಮಾಡಿಲ್ಲ, ಬಂದು ಸ್ನಾನ ಮಾಡ್ತಾ ಇದ್ರಂತ. ಅವ್ರ ಜೊತೆಗೆ ಹೋಗ್ಬೇಕಾದ್ರೆ ಹೋಗ್ತಾ ಇರ್ಲಿಲ್ಲವಂತೆ, ಯಾವಾಗ ಸೊಸೈಟಿಗೆ ಸೇರೋದಕ್ಕೆ ಮೊದಲು. ಆಮೇಲೆ ಸೊಸೈಟಿಗೆ ಸೇರಿದ ಮೇಲೆ ಅದನ್ನ ದೂಷಣೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳಿಬಿಟ್ಟು ಆ ಪರಿಶುದ್ಧತೆಯಲ್ಲಿ ಏನು ಕಷ್ಟಪಟ್ಟು ಅವರ ಜೊತೆಯಲ್ಲೂ ಮಿಂಗಲ್ ಆಗ್ಬೇಕು, ನಾವು ಪರಿಶುದ್ಧತೆ ಇರಬೇಕು ಅಂತಕ್ಕಂಥದನ್ನ ಪರಿವರ್ತನೆ ಹೊಂದಿದ್ರು. ಅವ್ರು ಹೇಳ್ತಾ ಇದ್ರು, ಈ ರೀತಿ ನಾನು ಮೊದಲು ಏನೋ ನನಗೆ ಇದಂತ ಇದ್ದು, ಸೊಸೈಟಿಗೆ ಸೇರಿದ ಮೇಲೆ ಪಾಪ ಅವರದ್ದು ಹಂಗೆ ಇರುತ್ತೆ, ಈ ರೀತಿ ಆಗ್ಬಿಟ್ರೆ ನಮ್ ಗತಿ ಏನು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಅನೇಕ ಯೋಗಿಗಳು ಸಿದ್ಧ ಪುರುಷರುಗಳು ಪ್ರಾಪಂಚಿಕ ಜನರಿಂದ ದೂರವಾಗಿ ನಿರ್ಜನ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವುದು ಆ ಕಾರಣದಿಂದಲೇ. ಈ ಸನ್ಯಾಸಿಯಾಗಿರತಕ್ಕಂಥವರು ಈ ಸನ್ಯಾಸಿಯಾಗಿ ಜೀವನವನ್ನು ನಡೆಸ್ತಾ ಇರತಕ್ಕಂಥವ್ರು ಸಾಧಾರಣವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಇದ್ದುಕೊಂಡು ಅವ್ರ ಜೊತೆಯಲ್ಲಿ ಜೀವನ ಮಾಡೋದು ಬಹಳ ಕಷ್ಟ. ಆದ್ದರಿಂದಲೇ ಈ ಜನರ ಸಂಪರ್ಕವನ್ನು ಬಿಟ್ಟು ದೂರ ಹೋಗ್ತಕ್ಕಂಥದ್ದು. ಆ ಕಾರಣದಿಂದಲೇ ಅಲ್ಲದೆ ಮತ್ತೊಂದು ಮುಖ್ಯವಾದ ಕಾರಣ, ಅಂತಹ ಮಹಾತ್ಮರಿಂದ ಹೊರಹೊಮ್ಮುತ್ತಿರುವ ಉನ್ನತ ಮಟ್ಟದ ವೀರ್ಯವತ್ತಾದ ಶಕ್ತಿ ವಿಶೇಷಗಳನ್ನು ಪ್ರಾಪಂಚಿಕರು ತಡೆದುಕೊಳ್ಳಲಾರದೆ ಅವರ ಬೆಳವಣಿಗೆಯನ್ನೇ ತೊಂದರೆಯಾಗಬಹುದು. ಇವರು ನಾನು 4 ಜನ ನಾವು ಅಂತವರೇ ಇದ್ದಾಗ ನಾನು ಶುದ್ಧವಾಗಿರ್ತಕ್ಕಂಥ ನಾನು ಬಂದರೆ ಆ ಪ್ರಾಪಂಚದಲ್ಲಿರ್ತಕ್ಕಂಥ ಅಯ್ಯಪ್ಪನ ಬಹಳ ಮೈಲಿನಪ್ಪ,
ಮೈಲಿ ಇವನು ಯಾವಾಗ್ಲೂ ನಮ್ಮ ಹಿಂದಿನ ಮೌ ಆ ಬ್ರಾಹ್ಮಣರು ಸ್ವಲ್ಪ ಪಾಪ ಅವರು ಮೈಲಿ ಅಂತಕ್ಕಂಥ ನೋಡಿ, ಬೇರೆಯವ್ರ ಅಂತವ್ರ ಇಂಥವ್ರು ಬಂದ್ರೆ ಆಚೆ ಕಡೆಗೆ ಬರಲ್ಲ, ಯಾರಾದ್ರೂ ಬಂದ್ರೆ ನೀರ್ ಹಾಕೋದು, ನಂತರ ಹೋಗ್ತಕ್ಕಂಥ ಇದು ಮೈಲಿ ಮಾಡ್ತಾ ಇದ್ರಲ್ಲ, ಈ ರೀತಿ ಅವ್ರನ್ನ ಅದಕ್ಕೆ ನಾವ್ ಎಲ್ಲರೂ ದೂಷಣೆ ಮಾಡ್ತಾ ಇದ್ವಿ. ಬಲೆ ಮೈಲಿ ಯಾರಪ್ಪ ಭದ್ರಪ್ಪ ಮಡಿ ಜಾಸ್ತಿ ಅಂತ ದೂಷಣೆ ಮಾಡ್ತಾ ಇದ್ವು. ಅದು ಯಾಕಪ್ಪ ಅಂತಂದ್ರೆ ಅವರ ಸಿದ್ಧತೆ ಆ ಶುಚಿತ್ವದಲ್ಲಿ ಬೆಳೆದಿರ್ತಾರೆ. ಈ ಅಶುಚಿತವಾಗಿರ್ತಕ್ಕಂಥದ್ರ ಕಡೆ ನಡೆಯೋದಕ್ಕೆ ಅವ್ರ ಜನರಲ್ಲಿ ಸಂಪರ್ಕ ಮಾಡೋದಕ್ಕೆ ಬೇಜಾರಾಗುತ್ತದೆ. ಅದು ಸಹಜವೇ. ಬರಲ್ಲ ಅವರು ಪ್ರಾರಂಭದಲ್ಲಿ ಉನ್ನತ ಮಟ್ಟಕ್ಕೆ ಮೇಲಕ್ಕೆ ಹೋದ್ರೆ ಇವೆಲ್ಲ ತಪ್ಪು ಹಿಡಿಯುವುದು, ಅದನ್ನು ಸಹಿಸ್ಕೊಂಡು ನಾವು ಜೀವನ ನಡೆಸಬೇಕು ಅಂತಕ್ಕಂಥ ಜ್ಞಾನ ಬೆಳವಣಿಗೆ ಆಗುತ್ತೆ ನಂತರ ಮುಂದಕ್ಕೆ ಬಂದಾಗ. ಅದೇನೇ ಹೇಳಿದ ವಿಶ್ವನಾಥ ರಾಜ್ ಅವರು ಮೊದಲು ಸೊಸೈಟಿಗೆ ಸೇರೋದು ಮೊದಲು ಆ ರೀತಿ ಯಾಕೆ ಮಾಡ್ತಾ ಇದ್ರು. ಸೊಸೈಟಿ ಸೇರಿದ ಮೇಲೆ ಅಂತ ಜನರ ಮಧ್ಯೆನೂ ಸೇರಿಕೊಂಡು ನಾವು ವ್ಯವಸ್ಥೆ ರೀತಿಯಲ್ಲಿ ಜೀವನ ನಾವು ನಡೆಸಬೇಕು, ಬೇರೆಯವರಿಗೂ ಮಾರ್ಗದರ್ಶನ ನೀಡಬೇಕು ಅನ್ನುವ ಪದ್ಧತಿಯಿಂದ ನಂತರ ಚೇಂಜ್ ಆದರು ಅಂತ ಅನ್ನೋದು ಅವರೇ ಹೇಳ್ತಾ ಇದ್ರು. ಮಗುವಿನ ಶಕ್ತಿಗೆ ಮೀರಿದ ಹೊರೆ ಹೊರಿಸಿದಂತೆ ಆಗುತ್ತದೆ. ಆ ರೀತಿಯ ಮಗು ಅವನು ಎಷ್ಟು ಹೊರೆ ಎತ್ಕೊಂಡು ಹೋಗ್ತಾನೋ ಅಷ್ಟು ಹಾಕಿದ್ರೆ ಸರಿ, ಅದಕ್ಕೆ ಮೀರಿದಷ್ಟು ಹೊರೆ ಹಾಕಿದ್ರೆ, ಹೊರೆ ಅಂತಂದ್ರೆ ನಾವು ಹೊತ್ಕೊಂಡು ಬರುವುದೇ ಅಲ್ಲ, ಅವನಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದೇ. ಇಷ್ಟೇ ಹೊತ್ತು ಕೂತ್ಕೋ, ಹಿಂಗೆ ಇರೋ, ಮಾತನಾಡಬೇಡ, ಇದನ್ನು ಓದು, ಇದೇ ಬರಿ ಅಂತ ಆ ಹೊರೆ ಹಾಕುವುದು, ಅದು ಹೊರೆನೆ. ನಾವ್ ಅಂದ್ಕೊಂಡದು ಹೊರೆ ಅಂದ್ರೆ ದೊಡ್ಡದ ಏನಾದ್ರು ಭಾರ ಎತ್ಕೊಳ್ಳೋದು ಹೊರೆ ಅಂದ್ಕೊಳ್ಳೋದು. ಭಾರ ಎತ್ಕೊಳ್ಳೋದು ಒಂದೇ ಅಲ್ಲ ಹೊರೆ, ಇವಲ್ಲೂ ಹೊರೆನಾಗುತ್ತದೆ. ಸೂರ್ಯನು ಲಕ್ಷಾಂತರ ಮೈಲಿಗರ ದೂರ ಇದ್ದರೇನೆ ಆತನ ತಾಪವನ್ನು ಬೇಸಿಗೆಯಲ್ಲಿ ಸಹಿಸಲಾರವು. ಉತ್ತರ ಪ್ರದೇಶದಲ್ಲಿ ಕೆಲವರು ಸಂಶೋಧನೆಯಿಂದ ಆ ಮೂಲಕ ಸತ್ತು ಹೋಗುವ ನಿದರ್ಶನಗಳು ಇರುತ್ತವೆ. ಉತ್ತರ ಪ್ರದೇಶದಲ್ಲಿ ಇಂತಹ ಬಿಸಿಲು ಕಾಲದಲ್ಲಿ ತುಂಬಾ ಸಂಶೋಕ ಅಂತಕ್ಕಂಥದ್ರಿಂದ ಸತ್ತು ಹೋಗ್ತಕ್ಕಂಥವ್ರು ಇದ್ದಾರೆ. ಇಲ್ಲಿ ಯಾಕೆ ಇದನ್ನ ಈ ಎಕ್ಸಾಂಪಲ್ ಹೇಳಿದ್ರೆ ಮುಂದೆ ಬರುತ್ತೆ ನೋಡಿ. ಸ್ಥೂಲ ದೃಷ್ಟಿಯಿಂದ ದೂರವಿದ್ದರೆ ದ್ವೇಷವಿದೆ ಎಂದು ಅರ್ಥ ಮಾಡಿಕೊಂಡು, ಸ್ಥೂಲ ದೃಷ್ಟಿಯಿಂದ ನನಗೂ ನಿನ್ಗಾಗಲ್ಲಪ್ಪ, ಅದರಿಂದ ನೀನು ದೂರ ಇದೀಯ, ನೀನು ಅವನು ಬಾಡೆ ಅಂತ ಅಂದ್ಕೊಳ್ತೀವಿ. ಉದಾಹರಣೆಗಾಗಿ ಸೂರ್ಯನ ದೂರವಿರುವುದು ಜನರ ಮೇಲೆ ಇರುವ ಅನುಕಂಪ ಪ್ರೇಮಕ್ಕೋಸ್ಕರ. ನೋಡಪ್ಪ, ನಾನು ಹತ್ತಿರಕ್ಕೆ ಬಂದರೆ ಸುಟ್ಟು ಬೂದಿ ಆಗ್ತಾರೆ ಇವ್ರು ಚೆನ್ನಾಗಿರ್ಬೇಕು ಅನ್ನುವ ಅನುಕಂಪದಿಂದ ಸೂರ್ಯನ ಅತ್ಯಂತ ಮೇಲ್ಗಡೆ ಇದ್ದಾನೆ ಅಂತನ್ನುವ ಇದು ನಮ್ಮವರು ಉದಾಹರಣೆಗಳು ಹೇಳಿರೋದು. ಯಾರಂದ್ರೆ ನಮ್ಮ ಸೊಸೈಟಿಗೆ ಸಂಬಂಧಪಟ್ಟಿರ್ತಿಂತ ರಾಜ್ಯಪ್ಪನವರೇ ಇಂಥ ಉದಾಹರಣೆಗಳೆಲ್ಲ ಹೇಳಿರೋದು. ಯಾಕೆ ಇಂಥ ಉದಾಹರಣೆಗಳು ಹೇಳಿದ್ರೆ ನಮ್ಮಂತವ್ರಿಗೆ ಅರ್ಥವಾಗ್ಲಿ ಅಂತ. ಇಷ್ಟ ಆಯ್ತು. ಯಾವುದು? ಶೌಚ. ಈ ಶೌಚವು ಶುಚಿತ್ವ, ಇದು ಪರಿಶುದ್ಧತೆಯನ್ನು ಹೊಂದಬೇಕು. ಬಹಳ ಪರಿಶುದ್ಧತೆ ಆದಾಗ ಬೇರೆ ಜನರ ಮಧ್ಯೆಗೆ ಏನು ಸೇರ್ಕೊಳಕ್ಕಾಗಲ್ಲ. ಪರಿಶುದ್ಧತೆ ಇಲ್ಲದೆ ಹೋದ್ರು ಹೆಂಗಿದ್ರು ಎಲ್ಲಂದ್ರೆ ಅಲ್ಲಿ ಹೆಂಗಿದ್ಬಿಟ್ಟು ಜೀವನ ನಡೆಸ್ತೀವಿ. ಇದು ತಪ್ಪು. ಈ ರೀತಿಯ ಪರಿಶುದ್ಧತೆಯನ್ನು ನಾವು ಮಾಡ್ಕೋಬೇಕು ಅನ್ನೋದು ಅದರ ಸಾರಾಂಶ. ನಂತರ ಸತ್ವ ಶುದ್ಧಿ. ಇದು ಸತ್ವ ಶುದ್ಧಿ. ಸತ್ವ ಶುದ್ಧಿ ಅಂದ್ರೆ ಪ್ರಕೃತಿ ಸ್ವಭಾವದ ಪರಿಶುದ್ಧತೆ. ಸತ್ವ ಶುದ್ಧಿ ಅಂದ್ರೆ ಪ್ರಕೃತಿ ಸ್ವಭಾವದ ಸಿದ್ಧತೆ. ಸೌಮನಸ್ಯ ಅಂದ್ರೆ ಮನಸ್ಸಿನ ಪ್ರಸನ್ನತೆ, ಏಕಾಗ್ರತೆ. ಮನಸ್ಸು ಮಲಿನವಾದ್ರೆ ಬೇರೆಯವರು ಏನಾದ್ರು ಮಾತಾಡ್ತಾ ಇದ್ರೆ ಹಿಂಗ ಅಂತಂದ್ರೆ ನೋಡಕ್ ನಾವು ಸಹಿಸ್ಕೊಳ್ಳಲ್ಲ. ಅವ್ರು ಮಾತುಗಳು ಮಾತಾಡ್ತಾ ಇದ್ರೆ ಅದು ಮಲಿನವಾಗುತ್ತೆ. ಕೆಲವರು ನಮ್ಗೆ ಆಗದೆ ಇರ್ತಕ್ಕಂಥ ಏನಾದ್ರು ಮಾತಾಡ್ತಾ ಇರ್ಲೇಬೋ ಅಂತೀವಿ ನಾವು ಅವ್ರ ಮೇಲೆ. ಈ ಅತ್ತೆ ಸೊಸೆ ಅಂತಕ್ಕಂಥವ್ರು ಒಬ್ರಿಗೊಬ್ರು ಆಗದೆ ಹೋದ್ರೆ ಏನಾದ್ರು ಒಂದ್ ರಾಗ ಒಂದ್ ಮಾತನಾಡಿದ್ರೆ ಈ ಸೊಸೆಯನ್ನು ಅದಕ್ಕೆ ವಿರುದ್ಧವಾಗಿ ರಾಗ ಹೇಳುವುದು, ಇವ್ರಿಗೆ ವಿರುದ್ಧವಾಗಿ ಅವ್ರ ರಾಗ ಹೇಳುವುದು. ಹೀಗೆ ಮಾತು ರಾಗವನ್ನು ಎಳಿತಕ್ಕಂಥದ್ದು ಬರುತ್ತೆ. ಏಕಾಗ್ರತೆ, ಧಾರಣ ಶಕ್ತಿ ಅಂದ್ರೆ ಇಂದ್ರಿಯ ಜಯ. ಇಂದ್ರಿಯಗಳ ಮೇಲಿನ ಪೂರ್ಣ ಹತೋಟಿ. ಧಾರಣ ಶಕ್ತಿ ಅಂತಕ್ಕಂಥ ಇಂದ್ರಿಯಗಳ ಮೇಲೆ ನಾವು ಪೂರ್ಣವಾಗಿ ಹತೋಟಿ ಇರಬೇಕು. ಏನು ಇಂದ್ರಿಯಗಳ ಮೇಲೆ ಪೂರ್ಣ ಹತೋಟಿ ಅಂತಂದ್ರೆ ಸಾಯಂಕಾಲ ಏನಾದ್ರು ತಿನ್ನಬೇಕು ಅಂದ್ರೆ ಎಷ್ಟು ದೂರ ಆದ್ರೂ ಏನಾದ್ರೂ ಆಗ್ಲಿ ತಿನ್ನೋದೆ. ಆ ಚಪಲ ನಾವು ಕಡಿಮೆ ಮಾಡ್ಕೊಂಡ್ರೆ ಚಿಕ್ಕ ತಿನ್ನೋಣ ಬೇಡ. ಆ ಇಂದ್ರಿಯಗಳ ಚಾಪಲ್ಯತೆಯನ್ನು ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಬೆಳೆಸ್ಕೋಬೇಕು ನಾವು ಹತೋಟಿ. ಇವುಗಳ ಮೂಲಕ ಆತ್ಮದ ದರ್ಶನ, ಆತ್ಮ ಸಾಕ್ಷಾತ್ಕಾರಕ್ಕೆ ತಕ್ಕ ಅರ್ಹತೆ ಉಂಟಾಗುತ್ತದೆ. ಯಾಕೆ ಇಂದ್ರಿಯಗಳನ್ನು ನಮ್ಮ ಹತೋಟಿಲಿ ಇಟ್ಕೋಬೇಕು ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ಆತ್ಮ ದರ್ಶನ,
ಆತ್ಮ ಸಾಕ್ಷಾತ್ಕಾರಕ್ಕೆ ತಕ್ಕ ಅರ್ಹತೆ ಪಡಿಬೇಕಾದ್ರೆ ನಾವು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಮುಖ್ಯವಾಗಿರ್ತಕ್ಕಂಥ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು. ಅದು ಮುಖ್ಯವಾಗಿ ಇಷ್ಟು ಆ ಪದ್ಯದ ಶ್ಲೋಕಕ್ಕೆ ಸಂಬಂಧಪಟ್ಟ ಅರ್ಥ ಹೇಳಿದ್ರು. ಅದ್ರ ತಾತ್ಪರ್ಯ ಏನಿರುತ್ತಪ್ಪ ಅಂದ್ರೆ, ಮನುಷ್ಯನ ಶುದ್ಧಿಯಿಂದ ಇಂದ್ರಿಯ ಜಯ ಉಂಟಾಗಿ, ಮನಸ್ಸಿನ ಶುದ್ಧಿಯಿಂದ ಇಂದ್ರಿಯ ಜಯವು ಉಂಟಾಗಿ ಪ್ರಕೃತಿ ಸ್ವಭಾವವು ಪರಿಶುದ್ಧವಾಗುತ್ತದೆ. ಪ್ರಕೃತಿ ಸ್ವಭಾವವು ಪರಿಶುದ್ಧವಾಗುತ್ತದೆ. ನಾವೆಲ್ಲರೂ ಶುಚಿಯಾಗಿದ್ರೆ ಪ್ರಕೃತಿನೂ ಶುಚಿಯಾಗತ್ತೆ. ನಾವು ಅಶುಚಿಯಾಗಿ ಎಲ್ಲಂದ್ರೆ ಎಲ್ಲ ಬಿಸಾಕ್ತಾ ಇದೆ, ಹೆಂಗದು? ಅದು ಶುಚಿ ಆಗತ್ತಾ? ಅದು ಅಶುಚಿಯೇನೆ. ಆಗ ಆ ಮೂಲಕ ಮನಸ್ಸು ಹೊರಗಿನ ತಾಡನಗಳಿಗೆ ಹೋಗುಡದೆ ಏಕಾಗ್ರವಾಗುತ್ತದೆ. ಯಾಕಪ್ಪ ಅಂದ್ರೆ ನೋಡಿ, ನಾವು ಧ್ಯಾನ ಮಾಡ್ತಕ್ಕಂತ ಸ್ಥಳದಲ್ಲಿ ವ್ಯವಸ್ಥೆ ರೀತಿ ಮನೆಯಲ್ಲೂ ಸಮೇತ ಹೇಳ್ತಾರೆ, ನಾವು 2-3 ತಿಂಗಳಿಗಿಂತ ಹೆಚ್ಚಾಗಿ ಉಪಯೋಗಿಸದೇ ಇರತಕ್ಕಂಥ ವಸ್ತುಗಳು, ಅರ್ಥವಾಯ್ತಾ? 2-3 ತಿಂಗಳಿಗಿಂತ ಹೆಚ್ಚಾಗಿ ಉಪಯೋಗಿಸದೇ ಇರತಕ್ಕಂಥ ವಸ್ತುಗಳು ಅಲ್ಲಿ ಇಡಬಾರದು, ಮನೆಯಲ್ಲೂ ಸಮೇತ. ಪಾತ್ರೆಗಳು ನಾವು ಉಪಯೋಗಿಸೋಲ್ವಾ? ಉಪಯೋಗಿಸ್ತಕ್ಕಂಥವು, ಉಪಯೋಗಿಸದೇ ಇರತಕ್ಕಂಥವು ಅಂತಾವು ಇಡಬಾರದು. ಅವರಿಂದ ಏನಾಗುತ್ತೆ, ಕೆಡಕಾಗುತ್ತೆ ಅಂತ ಅನ್ನೋದಕ್ಕೆ ಉದಾಹರಣೆಗಳು ಹೇಳ್ತಾರೆ. ನಾವು ಧ್ಯಾನ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಾಧ್ಯವಾದಷ್ಟು ಪರಿಶುದ್ಧತೆಯಿಂದ ಏನು ಹೆಚ್ಚಿನ ವಸ್ತುಗಳು ಯಾವ ಇರಬಾರದು. ಯಾವುದೇ ಒಂದು ವಸ್ತು ಇದ್ರೆ ನೋಡಿ, ಈಗ ಇಲ್ಲಿದೆ, ಆ ಟೇಬಲ್ ನೋಡಿದ್ರೆ ವಕ್ರವಾಗಿದೆ, ಅದು ಹಿಂಗಿದೆ, ಅದ್ರ ಮೇಲೆ ಧೂಳಿದೆ, ತಕ್ಷಣ ನಮ್ಮ ಮನಸ್ಸು ಆ ಕಡೆ ಹೊರಟಾಗುತ್ತೆ, ಧ್ಯಾನದ ಕಡೆ ನಿಮ್ನವಾಗಿರಕ್ಕಾಗಲ್ಲ. ಆಮೇಲೆ ಮಾಡ್ತಾ ಇರ್ತೀವಿ ಧ್ಯಾನ, ಸ್ವಲ್ಪ ಕಣ್ಣು ಬಿಟ್ಟು ನೋಡಿದಾಗ ಆ ಕಡೆ ಫೋಟೋಗಳಿಗೆ ಹಾಕಿರತಕ್ಕಂಥ ಹಾರಗಳು ಬಾಡೋಗಿರುತ್ತೆ. ಅದ್ ನೋಡಿದ ತಕ್ಷಣ ನಮ್ಮ ಮನಸ್ಸು ಹೊರಟೋಯ್ತು. ಅದಕ್ಕೆ ಆ ಹೂವಿನ ಹಾರ ಹಾಕಿದರೆ ಸಾಯಂಕಾಲ ತೆಗೆದು ಬಿಡಕ್ಕೆ ಇರಬಾರ್ದು, ಕೆಟ್ಟ ಗುಣಗಳು ಅದರಲ್ಲಿ ಸೇರ್ಕೊಳ್ಳುತ್ತೆ. ಆ ಮೂಲಕ ಮನಸ್ಸು ಹೊರಗಿನ ತಾಡನಗಳಿಗೆ ಹೂಗೊಡದ ಏಕಾಗ್ರವಾಗುತ್ತದೆ. ಆ ಮೂಲಕ ಆತ್ಮ ಸಾಕ್ಷಾತ್ಕಾರಕ್ಕೆ ತಕ್ಕ ಯೋಗ್ಯತೆ ಮೈಗೂಡುತ್ತದೆ. ನಾವು ಇರತಕ್ಕಂಥ ಸ್ಥಳ, ಅದಕ್ಕಾಗಿ ಮನೆ ಶುಭ್ರವಾಗಿ ಇಟ್ಕೋಬೇಕು. ದಿನಾಗ್ಲೂ ಸಾರಿಸುವುದು, ರಂಗೋಲಿ ಹಾಕುವುದು, ಪರಿಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಮನಸ್ಸು ಅದರ ಮುಖಾಂತರ ಪರಿಶುದ್ಧವಾಗುವುದಕ್ಕೆ ಪ್ರಾರಂಭವಾಗುತ್ತೆ. ಹೌದು, ಇಲ್ಲಿ ಅಶುಚಿಯಾಗಿ ಎಲ್ಲ ಇದ್ದರೆ ನಮ್ಮ ಮನಸ್ಸು ಅಶುಚಿಯಾಗಿ ಹೋಗ್ಬಿಡುತ್ತೆ, ಅದು ಕೆಟ್ಟು. ಸತ್ವ ಶುದ್ಧಿಯು ಮನಸ್ಸಿನ ಪರಿಶುದ್ಧತೆಯ ಮೂಲಕ ಲಭ್ಯವಾಗುತ್ತದೆ. ಸತ್ವ ಶುದ್ಧಿ ಅಂದ್ರೆ ಒಳ್ಳೆಯ ವಿಚಾರಗಳು ಮನಸ್ಸು ಶುದ್ಧಿಯಾದಾಗ ಅವು ನಮಗೆ ಬರಮಾಡಿಕೊಳ್ಳುತ್ತದೆ ಅಂತ. ಒಂದಕ್ಕೊಂದು ಹೆಂಗ್ ಸಂಬಂಧ ಇದೆ ಅನ್ನೋದು ಎಂದರೆ, ಅಂತಹ ಪರಿಶುದ್ಧವಾದ ಮನಸ್ಸುಳ್ಳ ಸಾಧಕನ ಇಡೀ ಪ್ರಕೃತಿ ಸ್ವಭಾವವೇ ಪರಿಶುದ್ಧವಾಗಿ ಉನ್ನತ ಮಟ್ಟಕ್ಕೆ ಏರುತ್ತದೆ. ಎಂದರೆ ಆತನ ದೇಹಗಳು ತುಂಬಾ ಉನ್ನತ ಮಟ್ಟದಲ್ಲಿ ಸ್ಪಂದಗೊಳಿಸುತ್ತಿರುತ್ತವೆ. ಆ ರೀತಿ ನಾವು ದಿನಾಗ್ಲೂ ಟ್ರೈನಿಂಗ್ ಕೊಟ್ರೆ, ಅಂದ್ರೆ ಟ್ರೈನಿಂಗ್ ಕೊಡಿದ್ರೆ ಆ ಅಭ್ಯಾಸದಿಂದ ನಡ್ಕೊಳ್ತಾ ಇರೋದು ನಾವು. ಆ ರೀತಿ ಇದ್ದರೆ ಉನ್ನತ ಮಟ್ಟದಲ್ಲಿ ಸ್ಪಂದನಗಳು ಉತ್ಪತ್ತಿಯಾಗುತ್ತವೆ. ಆ ಉತ್ತಮವಾಗಿರ್ತಕ್ಕಂಥ ಸ್ಪಂದನಗಳು ಉತ್ಪತ್ತಿಯಾಗ್ತಾ ಇರುತ್ತವೆ. ಕೆಟ್ಟ ಯೋಚನೆಗಳಿಗೂ ಭಾವನೆಗಳಿಗೂ ಕಾಮ ಕ್ರೋಧಾದಿಗಳು ಕೇವಲ ಮಂದಗತಿಯಲ್ಲಿ ಚಲಿಸುವ ಪ್ರಕೃತಿಯಲ್ಲಿ ಅಭಿವ್ಯಕ್ತವಾಗಬಲ್ಲವು. ಈ ಕೆಟ್ಟ ಕಾಮ ಕ್ರೋಧಾದಿಗಳು, ಕಾಮ ಅಂತಂದ್ರೆ ಕೋರಿಕೆಗಳು, ಕ್ರೋಧ ಅಂದ್ರೆ ನಾನು ಸಿಕ್ಕದೇ ಇರೋದು ನಿನ್ಗೆ ಸಿಕ್ತಲ್ಲಪ್ಪ ಅಂದ್ರೆ ಅದು ಕ್ರೋಧ, ಅದಕ್ಕೆ ಕ್ರೋಧ ಅನ್ನೋದು. ತನಗೆ ಸಿಕ್ಕದೇ ಇರೋದು ನೀನು ಸಿಕ್ಬಿಟ್ರೆ ಕ್ರೋಧ ಮಾಡು. ಕಾಮ ಅಂದ್ರೆ ಕೋರಿಕೆಗಳೆಲ್ಲವೂ ನನಗೆ ಬೇಕು ಅಂತಕ್ಕಂಥದ್ದು ಇವು ಇದ್ದರೆ, ಆದುದರಿಂದ ಅಂತಹ ಕೆಳಮಟ್ಟದ ತಾಡನಗಳು ಹೊರಗಿನಿಂದ ಬಂದಾಗಿಯೂ ಅವು ಆತನ ಶುದ್ಧ ಸತ್ವದ ಕೋಶಗಳ ತಾಕಿದ ಕೂಡಲೇ ಊಟ ನಿಗದು ಹಿಂದಿರಿಯುತ್ತವೆ. ನೀನು ಪರಿಶುದ್ಧತೆಯಿಂದ ಇರತಕ್ಕಂಥ ಜೀವನವನ್ನು ನಡೆಸಿಕೊಂಡು ಅದೇ ವೃತ್ತಿಯಲ್ಲಿ ಇದ್ದರೆ, ಒಂದು ವೇಳೆ ಪ್ರಕೃತಿಯಲ್ಲಿ ಅಂತ ಸಂಬಂಧಪಟ್ಟಿರ್ತಕ್ಕಂಥ ಅಣುಗಳು ನಿನ್ನನ್ನು ಸೇರ್ಕೋಬೇಕಂತ ಹತ್ರಕ್ಕೆ ಬಂದರೆ ಅದನ್ನ ಹತ್ರಕ್ಕೆ ಸೇರಿಸಿದ ಹೊರದೂಡುತ್ತದೆ. ಯಾವ ರೀತಿ ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಉದಾಹರಣೆಗಾಗಿ ಬೈಸಿಕಲ್ ಚಕ್ರವನ್ನು ತುಂಬಾ ವೇಗವಾಗಿ ತಿರುಗುತ್ತಿದ್ದರೆ ಒಂದು ಸೂಜಿಯನ್ನು ಅದರ ಕಡೆಗೆ ಎಸೆದಾಗಿಯೂ ಅದು ಪ್ರತಿ ಕ್ಷಣದಲ್ಲೂ ತಿರುಗುತ್ತಾ ಬಂದು ಅಡ್ಡಿ ಮಾಡುವ
ಕೋಕ್ ತಂತಿಗಳಿಗೆ ತಾಕಿ ವಾಪಸ್ ಹೋಗುತ್ತದೆ. ನಾವು ಬೈಸ್ಕಲ್ ಚಕ್ರ ಗರ್ರನ್ನು ತಿರುಗಿಸ್ತಾ ಇರ್ತೀವಿ. ಒಂದು ಸೂಜಿ ತಕೊಂಡು ಅದಕ್ಕೆ ಹಾಕೋ, ಅದು ಹಿಂದಕ್ಕೆ ಬಂದ್ಬಿಡುತ್ತೆ. ಅಯ್ಯ, ಒಂದೊಂದು ಕೋಕ್ಸ್ಗೂ ಅದಕ್ಕೆ ಎಷ್ಟು ಸಂದಿರುತ್ತೆ, ಅಷ್ಟು ಸಂದಿದ್ದರೂ ಸಮೇತ ನಾವು ಗುಂಡು ಸೂಜಿ ಎಷ್ಟು ಸಣ್ಣಗಿರುತ್ತೆ, ಅದು ಹಾಕಿದ್ರೆ ವಾಪಸ್ ಬರುತ್ತೆ, ಆ ಕಡೆಗೆ ಹೋಗಲ್ಲ. ಯಾಕಪ್ಪ ಅಂದ್ರೆ ಕಾರಣ ಅದು ಪರಿಶುದ್ಧವಾಗಿ ಪೂರ್ಣವಾಗಿ ಹಿಂಗ್ ತಿರುಗ್ತಾ ಇರೋದ್ರಿಂದ ಅದರ ಒಳಗಡೆಗೆ ಹೋಗುವುದಕ್ಕೆ ಅವಕಾಶ ಇಲ್ಲದಿರ ಅದು ಹೆಂಗ್ ವಾಪಸ್ ಬರುತ್ತೋ ಹಾಗೆ ನೀನು ಪರಿಶುದ್ಧ ಜೀವನವನ್ನು ಮಾಡ್ತಾ ವ್ಯವಸ್ಥೆ ರೀತಿಯಲ್ಲಿ ಇದ್ದಾಗ ನಿಮ್ಮ ದೇಹದಲ್ಲಿ ಆ ಸುತ್ತ ಆಗ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಇರುತ್ತೆ. ಅಂತ ಅಣುಗಳು ನಿನ್ನ ಹತ್ತಿರಕ್ಕೆ ಬಂದರೆ ಅದು ದೂರಕ್ಕೆ ತಳ್ಳುತ್ತೆ. ಆದ್ದರಿಂದ ನಾವು ಪರಿಶುದ್ಧವಾಗಿರತಕ್ಕಂತಹ ಆಹಾರವನ್ನು, ಶುದ್ಧವಾಗಿರತಕ್ಕಂಥ ಮಾತು ನಿಂದ ಹಿಡಿದು ದಿನಾಗ್ಲೂ ಧ್ಯಾನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ರೆ ಆ ರೀತಿ ನಮ್ಮ ದೇಹಕ್ಕೆ ಉಪಯೋಗವಾಗುತ್ತೆ. ಕೆಟ್ಟದ್ದು ನಮ್ಮ ಹತ್ತಿರಕ್ಕೆ ಬಂದ್ರೆ ಅದನ್ನ ಜಾಡಿಸಿ ಆಚೆ ಕಡೆ ತಳ್ಳುತ್ತೆ. ನೋಡು, ಅವರು ಉದಾಹರಣೆ ಹೇಳ್ತೀವಿ, ರಾಚಪ್ಪನವ್ರದ ಉದಾಹರಣೆ. ಈ ಉದಾಹರಣೆಗಳೆಲ್ಲ ನಮ್ಮಂತವ್ರಿಗೆ ಅರ್ಥವಾಗ್ಲಿ ಅಂತಾನೆ ಅಂತವೆಲ್ಲ ಉದಾಹರಣೆ ಹೇಳಿರೋದು. ಒಂದು ಅಡ್ಡಿ ಮಾಡುವ ಸ್ಕೋಪ್ ತಂತಿಗಳಿಗೆ ತಾಕಿ ವಾಪಸ್ ಹೋಗುತ್ತದೆ. ಇದಕ್ಕೆ ಸೂಜಿ ಚಲಿಸುವುದು ಮಂದಗತಿಯಲ್ಲಿ, ಬೈಸ್ಕಲ್ ಚಕ್ರ ತುಂಬಾ ವೇಗವಾಗಿ ಚಲಿಸುತ್ತಿರುವುದರಿಂದ ಇದು ಗೊತ್ತು. ಆ ಚಕ್ರ ವೇಗವಾಗಿ ತಿರುಗ್ತಾ ಇರುತ್ತೆ. ಸೂಜಿಯಿಂದ ನಾವು ನಿಧಾನಕ್ಕೆ ಹೋಗುತ್ತಲ್ಲ ಹತ್ರಕ್ಕೆ, ಆ ಕಂಬಿ ಒಂದು ಅದಕ್ಕೆ ಟಚ್ ಆದಾಗ ಅದು ಹಿಂದಕ್ಕೆ ತಳ್ಳು ಕೊಡಲ್ಲ, ಈ ರೀತಿ ಆಗುತ್ತೆ. ಇದರ ತಂತಿಯು ಪ್ರತಿ ಕ್ಷಣದಲ್ಲೂ ಅದನ್ನು ಅಡ್ಡಿಪಡಿಸುವ ವಸ್ತು ವೇಗಗತಿಯಲ್ಲಿ ಚಲಿಸುತ್ತಾ ಇರುತ್ತದೆ. ನಾನು ಹೇಳಲ್ವಾ, ಇದು TVR ಅಂದ್ರೆ ರಾಜಪ್ಪನವರು ಈ ಉದಾಹರಣೆ ನಮಗೆ ಇದರಲ್ಲಿ ಹೇಳಿದರು. ಅಂತಹ ಶುದ್ಧ ಸತ್ವದ ಯೋಗಿಯನ್ನು ಹೊರಗಿನ ತಾಂಡನಗಳು ಎಂದರೆ ಕೆಟ್ಟ ಯೋಚನೆ, ಭಾವನೆ ಮೊದಲಾದವು ಬಂದು ತೊಂದರೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಉತ್ತಮವಾಗಿರ್ತಕ್ಕಂಥ ಯೋಗಿ ಇಂತಹ ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಅವನ ಅಂತ ಕೆಟ್ಟವು ಅವನು ಬಂದು ಏನು ಮಾಡಲಾರೋ ಅವನ ಹತ್ತಿರಕ್ಕೆ ಬಂದು ನಂತರ. ಆದ್ದರಿಂದ ಯೋಗಿಯಾಗತಕ್ಕಂಥವನು ಪರಿಶುದ್ಧ ಜೀವನ, ಪರಿಶುದ್ಧವಾಗಿರತಕ್ಕಂಥ ಆಹಾರವನ್ನ ಪ್ರತಿನಿತ್ಯ ಧ್ಯಾನ ಮಾಡಬೇಕು ಅಂತ ಅನ್ನೋದು ಇದಕ್ಕಾಗಿ. ಆದುದರಿಂದ ಅಂತವನು ಏಕಾಗ್ರವಾದ ಧಾರಣೆಯಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ್ಯನಾಗುತ್ತಾನೆ. ಈ ರೀತಿ ದಿನಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಯೋಗ್ಯನಾಗುತ್ತಾನೆ. ಸಮಾಧಿ ಪಾದದ 31ನೇ ಸೂತ್ರದಲ್ಲಿ ಹೇಳುವಂತೆ ದುಃಖ, ದೌರ್ಮ್ಯ ಸನ್ಯಾದಿಗಳು ಮನಸ್ಸಿನ ಉಪೇಕ್ಷ, ಚಂಚಲತ್ವಕ್ಕೆ ಮುಖ್ಯ ಕಾರಣಗಳು. ಅಂತಹ ಕೆಟ್ಟ ಭಾವನೆ ಮತ್ತು ಚಿಂತನೆಗಳಿಂದ ವಿಮೋಚನೆ ಪಡೆಯುವುದೇ ಶುದ್ಧ ಸತ್ವದ ಸ್ವಭಾವವುಳ್ಳ ಯೋಗಿಯ ಮನಸ್ಸು. ನಾವು ಪರಿಶುದ್ಧವಾಗಿರಬೇಕಾದ್ರೆ ನಮ್ಮ ಮನಸ್ಸು ಶಾಂತ ರೀತಿಯಲ್ಲಿರಬೇಕು. ಉತ್ತಮವಾಗಿರ್ತಕ್ಕಂಥ ಯೋಚನೆಗಳನ್ನೇ ಮಾಡಬೇಕು. ಕೆಟ್ಟ ಯೋಚನೆಗಳನ್ನ ಮಾಡಿದರೆ ಪರಿಶುದ್ಧವಾಗಿ ದಿನೇ ದಿನೇ ಆಗುವುದಕ್ಕೆ ನಾವು ಪ್ರಯತ್ನ ಪಡ್ತಾ ಇರಬೇಕು. ವಿಮೋಚನೆ ಪಡೆದಿರುವುದೇ ಶುದ್ಧ ಸಾತ್ವಿಕ ಸ್ವಭಾವವುಳ್ಳ ಯೋಗಿಯ ಮನಸ್ಸು. ಸಾತ್ವಿಕ ಸ್ವಭಾವ ಬರಬೇಕಾದ್ರೆ ಆ ಯೋಗಿಯ ಮನಸ್ಸು ಪರಿಶುದ್ಧವಾಗಬೇಕು ಮೊದಲು. ಅಂತಹ ನಿರ್ಮಲ ಮನಸ್ಸು ತದೇಕ ಧ್ಯಾನದ ಮೂಲಕ ಸಮಾಧಿಯನ್ನು ಪಡೆದು ಆತ್ಮ ಸಾಕ್ಷಾತ್ಕಾರಕ್ಕೆ ಅರ್ಹತೆಯನ್ನು ಹೊಂದುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕಾದ್ರೆ ಉತ್ತಮವಾಗಿರತಕ್ಕಂತಹ ಧ್ಯಾನದ ಮೂಲಕವೇ ಆತ್ಮ ಸಾಕ್ಷಾತ್ಕಾರ ಪಡೆಯುವುದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಮ ಯಾರು ಇದನ್ನ ಹೇಳ್ತಾ ಇರೋದು ರಾಚಪ್ಪನವರಲ್ಲ, ಮೂಲ ಹೇಳ್ತಾ ಇರೋದು. ಉದಾಹರಣೆಗಳು ಹೇಳಿದ್ರು ರಾಚಪ್ಪನವರು ಜಾಸ್ತಿ. ಮೂಲ ಯಾರು? ಈ ಪುಸ್ತಕದ ಹೆಸರು ಯಾವ್ದು? ಯೋಗಿ. ಯಾರು ಹೇಳಿ? ಯಾವ ಅಲ್ಲ, ಯೋಗಿ ಲಿಟ್ಬಿಟ್ರು ಅಲ್ಲ. ಇನ್ನೂ ನೋಡಿ, ಯಾರು ಜ್ಞಾಪಕ ಮಾಡ್ಕೋಬೇಕು. ನಾವ್ ಹಂಗೆ ಇದ್ರೆ ಹಂಗೆ ಪತಂಜಲಿ, ಅದಕ್ಕೆ ಜ್ಞಾಪಕ ಮಾಡಿ. ಪತಂಜಲಿ ಯೋಗಿ ಇದ್ದಾರಲ್ಲ, ಅವ್ರು ಇವೆಲ್ಲ ಈ ರೀತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ನಮಗೆ ಅರ್ಥವಾಗೋ ರೀತಿಯಲ್ಲಿ ರಾಚಪ್ಪನವರು ಅಲ್ಲೆಲ್ಲ ಒಂದೊಂದು ಹೇಳ್ತಾ ಇರೋದು. ಇದು ಆಯ್ತು. ಈಗ ಸಂತೋಷ. ಸಂತೋಷ ಅಂದ್ರೆ ಏನು? ನಾವು ಸಾಧಾರಣವಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಪ್ಪ. ಒಳ್ಳೆ ವಿಚಾರ ಹೇಳ್ಕೊಳ್ತಕ್ಕಂಥದ್ದು ಸಂತೋಷ ಅಂದ್ರೆ 4 ಜನ ನಾವು ಕೂತ್ಕೊಂಡಾಗ ನಮ್ಗೆ ಬೇಕಾದ ಆಯ್ಕೆ ಮಾಡ್ಕೊಂಡು ವಸ್ತುಗಳು ಇಟ್ಕೊಂಡು ಅಥವಾ ತಿನ್ನೋದಕ್ಕೆ ಇಟ್ಕೊಂಡಿದ್ದಾಗ ಸಂತೋಷವಾಗಿ ತಿಂತಾ ಇರ್ತೀವಿ. ನಮಗೆ ಸಾಧಾರಣವಾಗಿ ಗೊತ್ತಿರತಕ್ಕಂಥ ಸಂತೋಷ. ಅಲ್ಲರೆ ಇಲ್ಲಿ ಸಂತೋಷ ಏನ್ ಹೇಳ್ತಾರ ಪರಿಶೀಲನೆ ಮಾಡ. ಮನಸ್ಸಿನಲ್ಲೇ ಒಂಥರ ಸಂತೋಷ. ಆ ಮನಸ್ಸಿನಲ್ಲೇ ಒಂದ್ ರೀತಿ ಸಂತೋಷ ಆಗ್ಬೇಕಾದ್ರೆ ಅದಕ್ಕೆ ಮೂಲ ಏನ್ ಕಾರಣ? ಮನಸ್ಸು.
ಆ ಮನಸ್ಸು ಒಳ್ಳೆ ಮನಸ್ಸು ಬರ್ಬೇಕಾದ್ರೆ ಅದಕ್ಕೆ ಇನ್ನೂ ಏನ್ ಮೂಲ ಕಾರಣ? ಒಳ್ಳೆ ಆಹಾರ ತಗೊಂಡು ಒಳ್ಳೆ ಆಹಾರ, ಪರಿಶುದ್ಧತೆಯಾದಂತ ಗಾಳಿ, ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ಪರಿಶುದ್ಧವಾಗಿರ್ಬೇಕು. ಹೀಗೆ ನೋಡೋಣ. ಇಲ್ಲಿ ತಾತ್ಪರ್ಯ ಹೇಳ್ತಾರೆ, ಸಂತೋಷ ಅಂದ್ರೆ ತೃಪ್ತಿಯಿಂದ ಅತ್ಯುತ್ತಮವಾದ ಸುಖ ಪ್ರಾಪ್ತಿ. ಸಂತೋಷ ಅಂದ್ರೆ ತೃಪ್ತಿಯಿಂದ ಅತ್ಯುತ್ತಮವಾದ ಸುಖ ಪ್ರಾಪ್ತಿ. ಏನೋ ಸಂತೋಷ ಆಯ್ತೇನೋ, ತಿಂದಿದ್ಯೇನೋ, ಚೆನ್ನಾಗಿ ಏನೋ ತಿಂದೆ, ಚೆನ್ನಾಗಾಯ್ತು ಅಂದ್ರೆ ಅವಳು ಪೂರ್ತಿ ತೃಪ್ತಿ ಆಗ್ಲಿಲ್ಲ ಅಂತ ಅರ್ಥ. ಸಂತೋಷ ಅಂದರೆ ಸಂತೋಷದಿಂದ, ಅನುತ್ತಮಂ ಅಂದರೆ ಇದಕ್ಕಿಂತ ಉತ್ತಮವಾದದ್ದು ಇಲ್ಲದೆ ಸುಖ ಆನಂದವು ಪ್ರಾಪ್ತಿಯಾಗುತ್ತದೆ. ಅದಕ್ಕಿಂತ ಆನಂದವಾಗಿರತಕ್ಕಂಥ ಯಾರು ಇಲ್ಲ ಅಂದ್ರೆ ಆವಾಗ ಸುಖ ಪ್ರಾಪ್ತಿಯಾಯಿತು ಅಂತ ಅರ್ಥ. ಸುಖ ಪ್ರಾಪ್ತಿಯಾಗಿದೆ, ಒಳ್ಳೆ ಸುಖ ಪ್ರಾಪ್ತಿ ಆಯಿತು ಅಂತಂದ್ರೆ ಸಂತೋಷ ಮೂಲ. ಮನುಷ್ಯನು ಸಾಧಾರಣವಾಗಿ ಆಶಾಪರರು. ಸಾಧಾರಣವಾಗಿ ನಮ್ಮಂತರ ಎಲ್ಲರೂ ಆಶಾಪರರು. ಆಸೆ ಇನ್ನೊಂದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅನ್ನೋ ಆಸೆ ಜಾಸ್ತಿ ನಮಗೆ. ಒಂದಾದ ಮೇಲೆ ಮತ್ತೊಂದು ಆಸೆ ಮನುಷ್ಯನನ್ನು ಪೀಡಿಸುತ್ತಿರುತ್ತದೆ. ಒಂದು ಆಸೆ ತೀರಿತಂದ್ರೆ ಇನ್ನೊಂದು ಆಸೆ ಈ ನಮ್ಮ ಮನಸ್ಸನ್ನು ಪೀಡಿಸುವುದು. ನಾವು ಏನಾದ್ರೂ ಒಬ್ಬ ವಸ್ತುವನ್ನು ಬೇಕು ಅಂತಂದ್ರೆ ದಿನಾಗ್ಲೂ ನಮ್ಮ ಮನೆ ಹತ್ರಕ್ಕೆ ಬಂದು ಸಮಯ ಅದು ಕೊಡುವ ಇದು ಕೊಡುವ ಅಂತಂದ್ರೆ ಏನು ಯಾವಾಗ್ಲೂ ಬಂದು ಪೀಡಿಸ್ತಾ ಇರ್ತೀಯ ನೀನು ಅನ್ನಲ್ವಾ? ಹಾಗೆ ಪೀಡಿಸುವುದು. ಎಲ್ಲಿಯವರೆಗೆ ಮನುಷ್ಯನು ಆಶಾಬದ್ಧನಾಗಿರುತ್ತಾನೆಯೋ, ಆಸೆ ಎಲ್ಲಿ ಇರುತ್ತೋ ಅದುವರೆಗೂ ಅಲ್ಲಿಯವರೆಗೂ ಸುಖ ಶಾಂತಿಗಳು ಆತನ ಪಾಲಿಗೆ ಸ್ವಪ್ನಪ್ರಾಯವಾಗುತ್ತವೆ. ಹೆಚ್ಚಿನ ಸುಖ ಬೇಕು, ದುಃಖ ಅಂತಕ್ಕಂಥದ್ದು ಬೇಡ. ದುಃಖ ಶಾಂತಿಗಳನ್ನು ಆತನ ಪಾಲಿಗೆ ಸ್ವಪ್ನಪ್ರಾಯವಾಗುತ್ತವೆ. ಮನಸ್ಸು ಸಂತೋಷದಿಂದ ವ್ಯವಸ್ಥೆ ರೀತಿಯಲ್ಲಿ ಇಲ್ಲದೆ ಹೋದ್ರೆ ಅವು ದುಃಖ ಸುಖ ಶಾಂತಿಗಳು ಆತನ ಪಾಲಿಗೆ ಸ್ವಪ್ನ ಬಂದ್ರೆ ನಮ್ಗೆ ಕೈಗೆ ಹಿಡಿಸುತ್ತದ, ಹಾಗಾಗುತ್ತದೆ ಅಂತ ಅನ್ನೋದು. ಸಾಧಕನು ಮೇಲ್ಕಂಡ ಸ್ಥಿತಿಯಿಂದ ಮುಂದಕ್ಕೆ ಬಂದು ಯೋಗಾಭ್ಯಾಸವನ್ನ ಕೈಗೊಂಡಿರುತ್ತಾನೆ. ಅನೇಕ ಆಸೆಗಳನ್ನು ಎಷ್ಟೋ ಗೆದ್ದಿರಬಹುದು ಆತನಿಗೆ. ಆದರೆ ಆತನಿಗೆ ತಿಳಿಯದಂತೆಯೇ ಸುತ್ತ ವ್ಯವಸ್ಥೆಯಲ್ಲಿ ಆಸೆಗಳು ಹುದುಗಿಕೊಂಡಿರಬಹುದು. ಮೇಲ್ಗಡೆ ನಾವು ನನಗೇನಪ್ಪ ಆಸೆ ಇಲ್ಲಪ್ಪ, ಸಂತೋಷವಾಗಿ ಇರ್ತೀನಿ ಅಂತ ಮೇಲ್ಗಡೆ ಜನರ ನೋಟಕ್ಕೆಲ್ಲ ಕಾಣಿಸ್ತಾ ಇರ್ತಾನೆ. ಆದ್ರೆ ಸುತ್ತ ವ್ಯವಸ್ಥೆಯಲ್ಲಿ ಅಂತಂದ್ರೆ ನಮ್ಗೆ ಗೊತ್ತಾಗಿರೋ ಸುತ್ತ ಶರೀರದಲ್ಲಿ ಒಳಗಡೆ ಸೇರ್ಕೊಂಡಿರುತ್ತವೆ. ಅಂದರೆ ಆಸೆಗಳು ಹುದುಗಿಕೊಂಡಿರಬಹುದು. ಅದಕ್ಕೆ ನಮ್ಮ ರಾಜಪ್ಪನವರು ಉದಾಹರಣೆ ಹೇಳೋದು, ವಿಶ್ವಾಮಿತ್ರ ಪರಾಶರ ಋಷಿಗಳು ಎಷ್ಟು ಕಾಲ ಕಠಿಣವಾದ ತಪಸ್ಸು ಆಚರಿಸಿದವರು ಕಾಮಕ್ಕೆ ಪರವಶರಾಗಿ ಹೋದರು. ವಿಶ್ವಾಮಿತ್ರ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಪರಾಶರ ಅಂತಕ್ಕಂಥದ್ದು ಅದು ಮಹರ್ಷಿನೇ ಬರ್ತಾರೆ ಅಂತ. ಅವರು ಈ ರೀತಿ ಜಾತಕ್ಕಾಗಿ ಋಷಿಗಳು ಎಷ್ಟೋ ಕಾಲ ಕಠಿಣವಾದ ತಪಸ್ಸು ಆಚರಿಸಿದರು, ಕಾಮಕ್ಕೆ ಪರವಶರಾಗಿ ಕಾಮಕ್ಕೆ ಪರವಶರಾದರು. ಧ್ಯಾನ ನಮ್ಮ ಪಿಕ್ಚರ್ಗಳು ನೋಡುದು ಬಹಳ ಚೆನ್ನಾಗಿ ತೋರಿಸ್ತಾರೆ. ವಿಶ್ವಾಮಿತ್ರ ಧ್ಯಾನ ಮಾಡ್ತಾ ಇದ್ರೆ ಮೇನಿಕೆ ಬಂದು ನಾಟ್ಯವಾಡ್ತಾ ಇದ್ದಾಗ ನೀವು ಧ್ಯಾನಗಳಲ್ಲೇ ಬಿಟ್ಬಿಟ್ಟು ಮೇನಿಕೆ ಜೊತೆಯಲ್ಲಿ ಸಂಸಾರ ಮಾಡಿ ಅದು ಕೋರಿಕೆ ಅವ್ರನ್ನ ನೋಡಿ ತಡ್ಕೊಳ್ಳೋದಕ್ಕೆ ಸಾಮರ್ಥ್ಯ. ಅಂದ್ರೆ ಯಾಗಪ್ಪ ಅಂದ್ರೆ ತನ್ನ ಒಳಗಡೆ ಶರೀರದಲ್ಲಿ ಅಂತರ್ಗತವಾಗಿ ಅದು ಸೇರ್ಕೊಂಡಿರುತ್ತೆ. ಅದನ್ನು ಪೂರ್ಣವಾಗಿ ಶಮನವಾಗಿರಲ್ಲ. ಅದು ಯಾವಾಗ್ಲೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾತಾವರಣ ಸಿಕ್ಕಿತು ಅಂದ್ರೆ ಚುಮ್ಮನ ಮೇಲಕ್ಕಿತ್ತು. ಹೋದವರು ಹೀಗಿರುವಲ್ಲಿ ಸಾಮಾನ್ಯರಾದ ಜನರ ಪಾಡೇನೋ ಅಂತ ಯೋಗಿ ವಿಶ್ವಾಮಿತ್ರದ ಬೇರೆ ಸ್ವರ್ಗವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಚೈತನ್ಯ ಇರ್ತಕ್ಕಂಥವರು ಅಂತ ಸಂದರ್ಭ ಬಂದಾಗ ಆತನೇ ಜಾರಿ ಬಿದ್ದ ಅಂದ್ರೆ ನಮ್ಮಂತವ್ರ ಪಾಡೇನಾಗುತ್ತೆ ಯೋಚನೆ ಮಾಡಿ. ಯೋಚನೆ ಎಲ್ಲ ಇವರು ಬಂದಿರೋ ತೆಲುಗು ಮಹಾಬ್ರಾಹ್ಮಣ ಅದು ಜನರ ನಮ್ಮಂತವರ ಜನರ ಪಾಡೇನೋ. ಇದು ನಮ್ಮ ರಾಜಪ್ಪನವರೇ. ಇಲ್ಲ ಆದ್ಮೇಲೆ TVR ಅಂತ ಆಗ್ತಾರೆ. TVR ಅಂತಂದ್ರೆ ರಾಜಪ್ಪನವರು ಈ ಉದಾಹರಣೆ ಕೊಡ್ತಾ ಇರುವುದು. ನಮ್ಮ ಜಾಗೃತ ಪ್ರಜ್ಞೆಯಲ್ಲಿ ತಾತ್ಕಾಲಿಕವಾಗಿ ನಮಗೆ ಯಾವ ಆಸೆಗಳು ಇಲ್ಲ. ಜಾಗೃತ ಪ್ರಜ್ಞೆಯಲ್ಲಿ ತಾತ್ಕಾಲಿಕವಾಗಿ ಯಾವ ಆಸೆ ಏನಿಲ್ಲ.
ಸುಮ್ನೆ 4 ಜನರು ಬಂದಾಗ ಇದು ಭಾಷಣಗಳು ಮಾಡ್ತಾ ಇರುವಾಗ ಒಂದು ಸೊಸೈಟಿ ಸಂದರ್ಭ ಬಂದಾಗ ನನ್ಗೆ ಯಾವುದ್ರ ಮೇಲೂ ಆಸೆ ಇಲ್ಲಪ್ಪ, ನನ್ನ ಆಸೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತಕ್ಕಂಥ ತೋರಿಕೆಗೆ ಅನೇಕ ಜನ ತೋರ್ಕೊಳ್ತಾರೆ. ಆ ಸಂದರ್ಭ ಬಂದಾಗ ಆಸೆ ಅಲ್ಲ, ದುರಾಸೆಯಾಗಿ ಬಾಚ್ಕೊಂಡು ಹೋಗಲ್ಲ. ಅಷ್ಟು ಸುಲಭವಾಗಿ ಹೋಗೋದಿದ್ರಿ ಮತ್ತೇನಂತೀವೆಲ್ಲ ನಮ್ಮ ಜೊತೆಯಲ್ಲೇ ಹೋಗೋದು, ಜೊತೆಯಲ್ಲಿ ಹೋಗಲ್ಲ ಸ್ವಾಮಿ. ಅದು ಬುತ್ತಿ ಕಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ, ಕ್ಯಾರಿಯರ್ ಮಾಡ್ತೀವಿ, ಜನ್ಮಕ್ಕೆ ಅದನ್ನು ಮಾಡ್ತೀವಿ. ನಾವು ಹೋದಾಗ ಅವು ಹೋಗಲ್ಲ, ಹೋಗಿದ್ರೆ ಅದನ್ನು ತರ ನಮ್ಮ ಜೊತೆಯಲ್ಲೇ ಬರ್ತಾವ. ಹಾ ತೋರಬಹುದು. ಆದರೆ ಅದು ಬರೀ ಭ್ರಾಂತಿಯಿಂದ ಹೇಳ್ಕೋಬಹುದೇ ಹೊರತು ಆ ಸುದ್ದಿಯಿಂದ ಬಂದಿರಲ್ಲ, ಒಳಗಡೆಯಿಂದ ಬಂದಿರಲ್ಲ, ಮೇಲ್ಗಡೆ ಭ್ರಾಂತಿಯಾಗಿ ಅದನ್ನು ಹೇಳ್ಕೊಳ್ತೀವಿ. ಅನೇಕ ಬಲವಾದ ಆಸೆಗಳು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಹುದುಗಿಕೊಂಡಿರಬಹುದು. ಸುಪ್ತ ಪ್ರಜ್ಞೆಯಲ್ಲೇ ಆಸೆಗಳು ಒಳಗಡೆನೇ ಇರುತ್ತೇವೋ, ಆ ಸಂದರ್ಭ ಬಂದಾಗ ಈಚೆ ಎಲ್ಲಾ ವಿಧವಾದ ಆಸೆಗಳು ದುಃಖದಲ್ಲಿ ಪರ್ಯವಸಾನಗೊಳ್ಳುತ್ತವೆ. ಎಲ್ಲಾ ಆಸೆ ಈಗ ನೋಡಿ, ಉತ್ತರ ಕರ್ನಾಟಕದಲ್ಲಿ ಒಬ್ಬರಿಗೊಬ್ರು ಹೊಡೆದಾಟ ಬಡದಾಟ ಏನಾಗ್ತಾ ಇದೆ ಇವಾಗ. ಒಬ್ಬರನ್ನ ಸಾಯಿಸಿದ್ರೆ ಇನ್ನೊಬ್ರು ಸಾಯಿಸಿದ ಇದೊಂದು ಮಂಗಳೂರಿನಲ್ಲಿ ಈ ರೀತಿ. ಉತ್ತರ ಕರ್ನಾಟಕದಲ್ಲೂ ಅದೇ ಜಾಸ್ತಿನೇ, ಮಂಗಳೂರಿನಲ್ಲೂ ಅಷ್ಟೇ. ಈ ಯಾಕಪ್ಪ ಅಂತಂದರೆ ಸುಪ್ತ ಮನಸ್ಸು ಪ್ರಜ್ಞೆಯಲ್ಲಿ ಹುದುಗಿಕೊಂಡಿರಬಹುದು ಎಲ್ಲಾ ವಿಧವಾದ ಆಸೆಗಳಿಗೂ ದುಃಖದಲ್ಲಿ ಪರ್ಯವಸಾನಗೊಳ್ಳುತ್ತದೆ. ನಿನಗೂ ನನಗಾಗಲ್ಲ, ಒಂಚ ಹಾಕೊಂಡಿದ್ದು ನಿನ್ನ ಕೂಣಿ ಮಾಡಿಬಿಟ್ಟ, ಅವನು ಕೂಣಿ ಮಾಡಿಬಿಟ್ಟ. ನಿನ್ನ ಆಸೆ ದುರಾಸೆ ಇದೆಯಲ್ಲ, ಪರ್ಯಾಸನ ಯಾವಾಗ ದುಃಖದಲ್ಲಿ. ಆ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಬಂದು ಇವ್ರು ಹಿಡ್ಕೊಂಡು ಬಂದು ಅವರಿಗೆ ಓಡಾಡಿ ಮತ್ತೆ ಎಷ್ಟು ದುಃಖವಾಗುತ್ತೆ ಅವನಿಗೆ. ಅವ್ರ ಕಡೆ ಮಾಡುವುದಕ್ಕೇನು ಮಾಡಿಬಿಟ್ಟ, ಎಂತಹ ಕೆಲಸ ಮಾಡಿದ್ನಪ್ಪ ನಾನು, ಈ ಕೆಲಸ ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದು ತನಗೆ ದುಃಖವಾದಾಗ ಅದು ಪರ್ಯವಸಾನವಾಗುತ್ತದೆ, ದುಃಖದಲ್ಲಿ ಕೊನೆಯಾಗುತ್ತದೆ ಎಂಬುವುದು ಸ್ಥಿರವಾಗಿ ಬೇರೂರುವರೆಗೂ ಸಾಧಕನ ಆಸೆಗಳಿಂದ ವಿಮೋಚನೆ ಪಡೆಯಲು ಸಾಧ್ಯವಿಲ್ಲ. ಈ ರೀತಿ ತನ್ನ ಮನಸ್ಸು ಗಟ್ಟಿ ಮಾಡಿಕೊಂಡು ಆಸೆ ಅಂತಕ್ಕಂಥದನ್ನ ಲಿಮಿಟ್ ನಲ್ಲಿ ಇಟ್ಕೋಬೇಕೆ ಹೊರತು ದುರಾಸೆಯಿಂದ ನಾವು ಯಾವ ವಸ್ತುವಾಗಲಿ, ಯಾವ ಸ್ನೇಹಿತವಾಗಲಿ, ಯಾವ ವಿಷಯವಾಗಲಿ ಇರಬಾರದು. ಆಸೆ ಇರಬೇಕೆಷ್ಟು ಅಷ್ಟು ಮಟ್ಟಿಗೆ ಹೊರತು ವಿಪರೀತ ಆಸೆ ಅಂದಾಗ ಅದು ಶಮನವಾಗುವುದು ಯಾವಾಗ? ದುಃಖದಲ್ಲೇನು. ಆಸೆ ಜಾಸ್ತಿ ಆದಾಗ ದುಃಖ ಬಂದೇ ಬರುತ್ತೆ, ಆ ದುಃಖದಲ್ಲಿ ನಂತರ ಅದು ಶಮನವಾಗುತ್ತೆ. ಏನ್ ಪ್ರಯೋಜನ ಬಂತು ಆ ರೀತಿ ಅನ್ನೋದು. ನಿಜವಾದ ತೃಪ್ತಿ ಶಾಂತಿಗಳು ಐಹಿಕವಾದ ಆಸೆಗಳನ್ನು ಬೇರು ಸಹಿತ ಕಿತ್ತು ಹಾಕುವವರೆಗೂ ಲಭಿಸಲಾರವು. ತೃಪ್ತಿ ಶಾಂತಿಗಳು ಐಹಿಕವಾದ ಆಸೆಗಳನ್ನು ಬೇರು ಸಹಿತ ಕಿತ್ತಬೇಕು. ಅಹಿಂಸೆ ಮಾಡ್ತಕ್ಕಂಥದ್ದು, ಹಿಂಸೆ ಮಾಡ್ತಕ್ಕಂಥದ್ದು ಐಹಿಕವಾದ ಆಸೆ. ಅಂದ್ರೆ ಐಹಿಕವಾದ ಅಂದ್ರೆ ನಮ್ಮದಲ್ಲದೇ ಇರ್ತಕ್ಕಂಥದ್ರ ಮೇಲೆ ಆಸೆ ಪಡ್ತಕ್ಕಂಥದ್ದು. ಈಗ ಇನ್ನೊಂದು ಉದಾಹರಣೆ ಹೇಳ್ಬೋದು, ನಮ್ಮ ಹೆಂಡತಿ ಮೇಲೆ ಆಸೆ ಪ್ರೀತಿ ಇರ್ತಕ್ಕಂಥದ್ದು ಒಳ್ಳೆಯದು, ಅದೇನೋ ತಪ್ಪೇನು ಅಂತ. ತಪ್ಪು ಅಂತ ಮಟ್ಟಕ್ಕೆ ಹೋದಾಗ, ಆದ್ರೆ ಅಂತ ತಪ್ಪೇನಲ್ಲ. ಪರಸ್ತ್ರೀಯರ ಮೇಲೆ ಆಸೆ ಪಟ್ಟಾಗ ಅದು ತಪ್ಪು. ಅವಾಗ ದುಃಖಕ್ಕೆ ಕೊನೆಯಾಗಲೇ ಆಗುತ್ತದೆ. ಉಂಟಾಗಿ ಎಲ್ಲವನ್ನು ನಾವು ಸರಿತಿದ್ದುಕೊಂಡು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಇನ್ನ ಬೇರೆಯವರು ಸಿಕ್ಕಬೇಕಾಗಿರ್ತಕ್ಕಂಥ ದುಡ್ಡು ಮತ್ತೊಂದು ಅದನ್ನ ನಾವೇ ದಬಲಾಯಿಸಿದರೆ ಅದು ತಪ್ಪೆ. ಈ ರೀತಿ ಇಂಥವೆಲ್ಲ ನಾವು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನ ಮಾಡ್ಕೋಬೇಕು. ನಮ್ಮ ಮನಸ್ಸನ್ನ ಆ ರೀತಿ ಬಿಡಿಸ್ಕೋಬೇಕು. ಬೇರೆ ಸಹಿತ ಕಿತ್ತು ಹಾಕುವವರೆಗೂ ಲಭಿಸಲಾರದು. ದುಃಖವಿಲ್ಲದ ಪರಿಸ್ಥಿತಿಯು ಸುಖವೆಂದು ಪರಿಗಣಿಸಲ್ಪಡಲು ಹೇಗೆ ಸಾಧ್ಯ? ದುಃಖವಿಲ್ಲದ ಪರಿಸ್ಥಿತಿಯು ಸುಖವೆಂದು ಪರಿಗಣಿಸಲ್ಪಡಲು ಹೇಗೆ ಸಾಧ್ಯ? ದುಃಖದಲ್ಲಿರ್ತೀವಿ, ಸುಖ ಅನ್ನೋದು ಪಡೆಯುವುದು ಹೇಗೆ ಅಂತಕ್ಕಂಥ ಪ್ರಶ್ನೆ. ಅದು ಸಾಧ್ಯವಾ ಎಂಬ ಪ್ರಶ್ನೆ ಹೇಳಬಹುದು. ಲೌಕಿಕವಾದ ಆಸೆಗಳೆಲ್ಲ ತೊಲಗಿದಾಗ ಮನಸ್ಸು ಸಮಾಧಾನ ಸ್ಥಿತಿಗೆ ಬರುತ್ತದೆ. ಲೌಕಿಕವಾದ ಆಸೆಗಳನ್ನು, ಸಾಧಾರಣವಾಗಿರ್ತಕ್ಕಂಥ ವಿಷಯ ಆಸೆಗಳು ಬಿಟ್ಟು ಬಿಡ್ಬೇಕು. ಕೆಲವು ಏನೋ ಆಸೆ ಇಡ್ಬೇಕು ಅಷ್ಟೇ ಹೊರತು ಲೌಕಿಕವಾಗಿ ಇಲ್ಲದೆ ಇರತಕ್ಕಂಥ ಎಲ್ಲಾ ಆಸೆಗಳನ್ನು ಪಟ್ಟರೆ ನಮ್ಮ ಮನಸ್ಸು ಶಾಂತಿಯನ್ನಿರುವುದಕ್ಕೆ ಸಾಧ್ಯವಿಲ್ಲ. ಆಗ ಅದು ಆತ್ಮ ಸ್ವಭಾವದ ಆನಂದಕ್ಕೆ ಕನ್ನಡಿಯಂತೆ ಆಗುವುದರಲ್ಲಿ ಸಂಶಯವಿಲ್ಲ. ಆಗ ಅದು ಆತ್ಮ ಸ್ವಭಾವದ ಆನಂದಕ್ಕೆ ಕನ್ನಡಿಯಂತೆ ಆಗುವುದರಲ್ಲಿ ಸಂಶಯವಿಲ್ಲ. ಈ ಆಸೆ ದುರಾಸೆಯನ್ನು ಬಿಟ್ಟು ಸಾಧಾರಣವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇನ್ನೊಬ್ಬರಿಗೆ ತೊಂದರೆ ಕೊಡದಿರ ಇರುವುದರಲ್ಲಿ ನಾವು ತೃಪ್ತಿ ಪಡೆದು ಸಂತೋಷದಿಂದ ಜೀವನವನ್ನು ನಡೀತಾ ಇದ್ದೇವೆ.
ಅವನ ಏನಾಗ್ತಾನಪ್ಪ ಅಂತಾರೆ, ಆತ್ಮ ಸ್ವಭಾವದ ಆನಂದಕ್ಕೆ ಕನ್ನಡಿಯಂತೆ ಆಗುವುದರಲ್ಲಿ ಸಂಶಯವಿಲ್ಲ. ಆತ್ಮ ತಾನು ಆ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾಗ ತನ್ನ ಆನಂದ ಅಂತಕ್ಕಂಥದ್ದು ತನ್ನ ಹೃದಯಾಂತರದಿಂದ ಈಚೆ ಬರುತ್ತೆ. ಆ ಆನಂದಕ್ಕೆ ಕನ್ನಡಿ ಬೇಕಾಗಲಿ ಇಟ್ಕೊಂಡು ನೋಡ್ಕೊಳಕ್ಕೆ ಆ ಅರಗೈ ಏನು ಇನ್ನು ಹೇಳ್ತಾರಲ್ಲ ಗಾದೆ ಒಂದ, ಅಂಗೈಯಲ್ಲಿ ಇರಿದು ಹುಣ್ಣಿಗೆ ಕನ್ನಡಿ ಅದಕ್ಕೆ ಬೇಕಪ್ಪ ಅಂತ ನೋಡೋದು. ಹಾಗೆ ಆನಂದವು ಹೊರಗಿನಿಂದ ಸಂಪಾದಿಸುವಂತಹ ವಸ್ತುವಲ್ಲ. ನಾವು ಇದುವರೆಗೂ ತಿಳ್ಕೊಂಡಿರುತ್ತದೆ ಆನಂದಕ್ಕೆ ಹೊರಗಡೆಯಿಂದ ಸಂಪಾದನೆ ಮಾಡ್ತೀವಿ ಅನ್ನೋ ವಸ್ತುಗಳು, ಅದರಿಂದ ಆನಂದವಿಲ್ಲ ನಮ್ಗೆ. ಮೊದಲು ಯಾಕಂದ್ರೆ ಈ ಕೆಲವು ಉದಾಹರಣೆ, ನಮ್ಮ ಮನೆಯಲ್ಲಿ ದೊಡ್ಡದೊಂದು ಟಿವಿ ಬೇಕು ತಂದ್ಕೊಳ್ತಾರೆ. ಟಿವಿ ಅದು ತಂದು ಹಾಕಿದ ಮೇಲೆ ಒಂದು 3-4 ತಿಂಗಳಾದ್ಮೇಲೆ ಅಯ್ಯೋ ಬೇಡಪ್ಪ ಅದ್ರ ಮೇಲೆ ಇದು ಧೂಳು ಬಿದ್ದರೂ ಹೊಡ್ಸಕ್ ಹೋಗಲ್ಲ. ಆವಾಗ ಅದ್ರ ಮೇಲೆ ನಂತರ ಮುಗ್ದೋಯ್ತು. ಕೆಲವು ದಿವಸ ಇರುತ್ತೆ, ಆಮೇಲೆ ಇರಲ್ಲ. ಒಂದು ಕಾರ್ ಬೇಕು ಅಂದ್ಕೊಳ್ತೀವಿ, ಹೊಸದಾಗಿ ಬಂದಾಗ ನೋಡ್ಕೊಳ್ತೀವಿ ಹಂಗೆ ಹಿಂಗೆ ಅಂತ. ಕೆಲವು ದಿವಸ ಆದ್ಮೇಲೆ ಅದ್ರ ಮೇಲೇನು ಆಸೆ ಇಲ್ಲ. ಒಳ್ಳೆ ಬಟ್ಟೆ ಬರಬೇಕು, ಕೆಲವು ದಿವಸ ಹಾಕೊಳ್ತೀವಿ, ಆಮೇಲೆ ಅದ್ರ ಮೇಲೇನು ಆಸೆ ಬರಲ್ಲ, ನಂತರ ನಿಂತೋಗುತ್ತೆ. ತತ್ಕಾಲಕ್ಕೆ ಆಸೆ ಆಗ್ತಾ ಇರುತ್ತೆ, ನಂತರ ಶಾಶ್ವತವಾಗಿರ್ತಕ್ಕಂಥ ಆಸೆ ಅಲ್ಲ. ಆ ಶಾಶ್ವತವಾಗಿರ್ತಕ್ಕಂಥ ಆಸೆ ಬರ್ಬೇಕಾದ್ರೆ, ಶಾಶ್ವತವಾಗಿರ್ತಕ್ಕಂಥ ಸಂತೋಷದ ಆಸೆ ಹೃದಯಾಂತರದಿಂದ ಈಚೆ ಬರಬೇಕು, ನಮ್ಮಲ್ಲೇ ಇದೆ. ಬೇರೆ ವಸ್ತುಗಳಲ್ಲ ಇವು, ವಸ್ತುಗಳಿಂದ ಸಿಕ್ತಕ್ಕಂಥದ್ದಲ್ಲ ತೃಪ್ತಿ, ನಮ್ಮ ಹೃದಯಾಂತರದಿಂದ ಬರಬೇಕು. ಸಂಪಾದಿಸುವಂತಹ ವಸ್ತು ಅಲ್ಲ. ಈ ರೀತಿ ಹೊರಗಿನದ್ಯಾವುದೋ ಶಾಶ್ವತವಲ್ಲ. ಹೊರಗಿನಿಂದ ಬರತಕ್ಕಂಥದ್ದು ಸುಖ, ಬಟ್ಟೆ, ಕಾರು, ಟಿವಿ, ಈ ಒಳ್ಳೆ ಚೇರ್ ಬೇಕು. ನೋಡ ನಮ್ಮ ಮುನಿಯಪ್ಪನವರು ಬಂದು ಹೇಳಿದ್ರು 80,000 ರೂಪಾಯಿ ಚೇರು ಅದೆಲ್ಲ ತಂದಿದ್ದಾರೆ. ಕೆಲವು ದಿವಸ ಅದ್ರ ಮೇಲೆ ಸೋದೀಸಾಗಿರ್ತಾರೆ, ಆಮೇಲೆ ಬೇಡ ಆಸೆ, ನಂತರ ನಿಂತು ಮುಗಿಯಿತು. ಇದು ಇದಕ್ಕೆ ನಾವು ಆಚೆ ಕಡೆಯಿಂದ ತರತಕ್ಕಂಥ ವಸ್ತುಗಳಿಂದ ಆಸೆ ಅನ್ನೋದು ತೃಪ್ತಿಯಾಗಲ್ಲ. ಆಸೆ ತೃಪ್ತಿಯಾಗಲ್ಲ. ಆ ಆಸೆ ತೃಪ್ತಿಯಾಗಬೇಕಾದ್ರೆ ನಮ್ಮ ಅಂತರಾತ್ಮದಿಂದ ಈಚೆಗೆ ಬರಬೇಕು. ಸ್ವಭಾವಕ್ಕೆ ಸೇರಿದ್ದು ದೈವಿಕ ಆನಂದವು. ನಮ್ಮ ಸ್ವಭಾವದಲ್ಲಿ ನಮ್ಮ ಒಳಗಡೆಯಿಂದ ಬರ್ತಕ್ಕಂಥ ಆನಂದ ಇದೆಯಲ್ಲ, ಅದು ದೈವಿಕಕ್ಕೆ ಸಂಬಂಧಪಟ್ಟಿದ್ದ ಆನಂದ. ನಾವು ವಸ್ತುಗಳು ತರುವುದರಿಂದ ಆನಂದ ಪಡ್ತಕ್ಕಂಥದ್ದು ಆನಂದವೇ ಅಲ್ಲ. ಇದನ್ನ ಅರಿಯದೆ ಜೀವಾತ್ಮನು ಹೊರಗಿನ ಸುಖಗಳ ಅನ್ವೇಷಣೆಯಲ್ಲಿ ಇರುತ್ತನಾದುದರಿಂದ, ಇದು ನಮ್ಮ ಜೀವಾತ್ಮ ನಾವೆಲ್ಲರೂ ಮಾಡ್ತಾ ಇದ್ದೇನೆ. ಹೊರಗಿನ ವಸ್ತುಗಳನ್ನ ತಂದು ಸೇಕರಣೆ ಮಾಡಿಕೊಳ್ಳೋದ್ರಿಂದ ನಾವು ತೃಪ್ತಿ, ಸಂತೋಷ, ಆನಂದ ಸಿಗುತ್ತೆ ಅಂತ ಅನ್ನೋದನ್ನ ಇದೆಲ್ಲ ಇದರಲ್ಲಿ ನಮ್ಮ ಸಂಸಾರ ಜೀವನ ಪೂರ್ತಿ ನಾವು ವ್ಯರ್ಥ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಸಂತೋಷ, ತೃಪ್ತಿ ಸಿಗುವುದಿಲ್ಲ. ನಮ್ಮ ಅಂತರಾತ್ಮ, ನಮ್ಮ ಒಳಗಡೆಯಿಂದ ನಾವು ಸಂತೋಷ, ನೆಮ್ಮದಿಯನ್ನು ಸಂಪಾದನೆ ಮಾಡಿಕೊಂಡಾಗ ಅದು ಶಾಶ್ವತವಾಗಿರುತ್ತದೆ. ಅನ್ವೇಷಣೆಯಲ್ಲಿ ಇರುತ್ತನಾದುದರಿಂದ ಆ ಸಂಬಂಧವಾದ ಮನಸ್ಸಿನ ವೃತ್ತಿಗಳು ಆನಂದವು ಅಭಿವ್ಯಕ್ತವಾಗಲು ಅಡ್ಡಿಪಡಿಸುತ್ತವೆ. ಯಾವಾಗ ಹೊರಗಿನ ಸುಖವು ಕ್ಷಣಿಕವು ದುಃಖದಲ್ಲಿ ಪರ್ಯವಸಾನವಾಗುವುದು ಎಂಬ ಅಂಶವನ್ನು ಮನಗಂಡು ಬ್ರಹ್ಮ ನಿರ್ವಾಣ ಬ್ರಹ್ಮಣ ಭೂತಾನಿಹಿ ಅಂತ ಗೀತೆ ಹೇಳುತ್ತದೆ. ಅದೇನೆಂದರೆ, ಯಾರು ತನ್ನ ಒಳಗಿನ ಸುಖದಲ್ಲಿ ಆಸಕ್ತನಾಗಿ ತನ್ನೊಳಗೆ ಜ್ಞಾನಾನಂದಗಳನ್ನು ಪಡೆಯುತ್ತಾನೆಯೋ ಅಂತಹ ಯೋಗಿಯು ಬ್ರಹ್ಮನ ನಿತ್ಯತ್ವದಲ್ಲಿ ಒಂದಾಗಿ ನಿತ್ಯವಾದ ಸುಖ ಶಾಂತಿಗಳನ್ನು ಪಡೆಯುತ್ತಾನೆ. ಇದು ಆ ವಸ್ತು ತರುವುದರಿಂದ, ಈ ವಸ್ತು ತರುವುದರಿಂದ, ಇನ್ನೊಬ್ಬರ ಸ್ನೇಹ ಮಾಡೋದ್ರಿಂದ ನಮ್ಗೆ ಆನಂದ ಸಂತೋಷ ಸಿಗುತ್ತೆ ಅನ್ನೋದು ತಪ್ಪು. ಆ ಆನಂದ ಸಂತೋಷ ಅಂತಕ್ಕಂಥದ್ದು ನಮ್ಮ ಅಂತರಾತ್ಮದಿಂದ, ನಮ್ಮ ಒಳಗಡೆಯಿಂದ ನಾವು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಬಂದಾಗ ಸಂತೋಷ, ತೃಪ್ತಿ ಅನ್ನೋದು ನಮ್ಗೆ ಬೇರೆ. ಅದು ಶಾಶ್ವತವಾಗಿರ್ತಕ್ಕಂಥ ಆನಂದ, ಅದಕ್ಕೆ ಖರ್ಚಿಲ್ಲ. ಇಷ್ಟು ಅಂದವಾಯ್ತು. ಈಗ ಸೂತ್ರ 43ನೇ ಅಂದ್ರೆ ಕಾಮೇಂದ್ರಿಯ ಸಿದ್ಧಿ ಶುದ್ಧಿ ಕ್ಷಯ ಉಪಸನ್ನ ಅಂತಾರೆ. ಇಲ್ಲಿ 9 8 ಅಷ್ಟಾಂಗ ಪದಗಳು ಅಂತಕ್ಕಂಥದ್ದು 8 ಇರೋದು. ಇದರಲ್ಲಿ 9 ಮತ್ತು 10 ಸೇರಿಸ್ತಾರೆ. ಇದನ್ನು ಬೇರೆ ಅವು ಇವು ಎರಡವನ್ನು ಸೇರಿಸಿ ಸಮನ್ವಯ ಮಾಡ್ತಕ್ಕಂಥದ್ದು. ನಾವು ಇಲ್ಲಿ ಮೊದಲು ಪ್ರಾರಂಭದಲ್ಲಿ ಮಾಡಿದಾಗ ಭಾಷಣಗಳನ್ನು ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಏನಪ್ಪ ಇತ್ತು ಅಂದ್ರೆ, ಬೇರೆ ಹೊಸಬರನ್ನ ಭಾಷಣ ಮಾಡೋದನ್ನ ಕಲ್ತ್ಕೋಬೇಕು ಅನ್ನೋ ಉದ್ದೇಶದಿಂದ ಹೊಸಬರು ಕೊಡ್ತಾ ಇದ್ವಿ ಭಾಷಣ ಮಾಡೋದು. ಅರ್ಧ ಗಂಟೆ 3/4 ಗಂಟೆ
ಬೇರೆ ಮೂರು ಜನ ಭಾಷಣ ಮಾಡೋದು. ಆ ಸಮನ್ವಯ ಭಾಷಣ ಅಂತಕ್ಕಂಥ ನಾವೇ ಪ್ರಾರಂಭ ಮಾಡಿದ್ದು. ಯಾಕಂದ್ರೆ ವಿಶ್ವನಾಥ್ ರಾಜ್ ಅವ್ರಿಗೆ ಹೇಳಿದ್ರು, ಅವ್ರು ಯಾವಾಗ್ಲೂ ಬರ್ತಾ ಇದ್ರು, ಸರ್ ಈ ರೀತಿ ಮಾಡೋಣ ಅಂತ ಹೇಳಿದ್ರೆ ಒಳ್ಳೆಯ ಯೋಚನೆನಪ್ಪ ಮಾಡ್ಬೇಕು. ನಾವು ಸೊಸೈಟಿಗಳಲ್ಲಿ ಬೇರೆಯವರನ್ನ ಮೇಲಕ್ಕೆ ಹೇಳುವುದಕ್ಕಾಗಿ ಅವಕಾಶ ಕೊಡಲ್ಲ. ಬಂದವರೇ ಮಾಡೋರೇ ಮಾಡ್ತಾನೆ ಇರ್ತಾರೆ. ಈ ರೀತಿ ಮಾಡಬಾರ್ದು ಸರ್, ನಾವು ಈ ರೀತಿ ಮಾಡೋಣ ಅಂತಂದ್ರೆ ಯೋಜನೆಗೆ ಒಪ್ಪಿ ಸುಮಾರು 3 ವರ್ಷ ಅದೇ ಕೆಲಸ ಮಾಡಿ ಬೇರೆಯವರ ಹತ್ರ ಭಾಷಣ ಮಾಡಿಸೋದು. ನಿನ್ನ ಭಾಷಣದ ಸಾರಾಂಶ ಏನಿತ್ತು, ಇನ್ನೊಬ್ಬರದ್ದು ಏನಿತ್ತು, 3 ಜನದ ಭಾಷಣದ ಸಾರಾಂಶವನ್ನು 1 ಗಂಟೆ ಹೊತ್ತು ವಿಶ್ವನಾಥ ರಾಜ್ ಅವರು ಸಮನ್ವಯ ಭಾಷಣ ಅಂತಕ್ಕಂಥದ್ದು ಮಾಡ್ತಾ ಇದ್ರು. ಯಾಕಂದ್ರೆ ಇವ್ರು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿರ್ತಕ್ಕಂಥ ಪಾಯಿಂಟ್ ಮಾಡ್ಕೊಳ್ಳೋದು, ಕೂಡಿರ್ತಕ್ಕಂಥ ಜನರಿಗೆ ಅದು ಸರಿಯಾಗಿ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಅವರು ಸ್ಪಂದನೆ ಮಾಡುವಂತ ರೀತಿಯಲ್ಲಿ ಅವರು ನಂತರ ಮಾಡ್ತಾ ಇದ್ರು. ಇದು ನಮ್ಮ ಸೊಸೈಟಿಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಬೇರೆಯವ್ರ ಭಾಷಣ ಮಾಡ್ಬೇಕಂದ್ರೆ ಬಿಟ್ಕೊಡಲ್ಲ. ನಾವು ಗೊತ್ತು, ಬೇರೆ ಕಡೆನೋ ಮತ್ತೊಂದ್ ಕಡೆನೋ ಬೇರೆಯವ್ರಿಗೆ ಅವಕಾಶ ಕೊಡಿದ್ರ ಒಬ್ಬರಿಗೊಬ್ರು ಹೊಡೆದಾಟ ಮಾಡ್ಕೊಂಡು ಹೊರಟೋಗಿರ್ತಕ್ಕಂಥವ್ರು ಇದ್ದಾರೆ. ಇದು ತಪ್ಪು. ಎಲ್ಲರಿಗೂ ಅವಕಾಶ ಕೊಡ್ಬೇಕು. ಯಾವಾಗ ಹೊರಗಿನ ಸುಖವು ಕ್ಷಣಿಕವು ದುಃಖದಲ್ಲಿ ಪರ್ಯವಸಾನವಾಗುವುದೇ ಅಂಶವನ್ನು ಮನಗಂಡನು. ಅದೇನೆಂದರೆ, ಯಾರು ತನ್ನ ಒಳಗನ ಸುಖದಲ್ಲೇ ಆಸಕ್ತನಾಗಿ ತನ್ನೊಳಗೆ ಆನಂದಗಳನ್ನು ಪಡೆಯುತ್ತಾನೆಯೋ ಅಂತಹ ಯೋಗಿಯೋ ಬ್ರಹ್ಮನ ನಿತ್ಯತ್ವದಲ್ಲಿ ಒಂದಾಗಿ ನಿತ್ಯವಾದ ಸುಖ ಶಾಂತಿಗಳನ್ನು ಪಡೆಯುತ್ತಾನೆ. ಇದು ಬ್ರಹ್ಮಾನಂದ ಅಂತಕ್ಕಂಥದ್ದು ನೋಡಿ. ಬ್ರಹ್ಮನ ನಿತ್ಯತ್ವದಲ್ಲಿ ಒಂದಾಗಿ ನಿತ್ಯವಾದ ಸುಖ ಶಾಂತಿಗಳನ್ನು ಪಡೆಯುತ್ತಾನೆ. ಬ್ರಹ್ಮನಲ್ಲಿ ಉತ್ತಮವಾಗಿರತಕ್ಕಂಥ ಕೆಲಸ, ಉತ್ತಮವಾಗಿರತಕ್ಕಂಥ ನೀತಿ ನಿಯಮಗಳನ್ನ ಅಂತ ಜನರೊಂದಿಗೆ ತಾನೂ ಬೆರೆತು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ, ಉತ್ತಮವಾಗಿರ್ತಕ್ಕಂಥ ಯೋಚನೆಗಳನ್ನ ಮಾಡ್ತಾ ಇದ್ದರೆ ಅವನೇನಾಗ್ತಾನಂದ್ರೆ ಸುಖ ಶಾಂತಿಯನ್ನು ಪಡೆಯುತ್ತಾನೆ. ನಿನಗೂ ನನಗೆ ಕಿರುಕುಳ ಮಾಡ್ತಾ ಇದ್ದಾಗ ನಿನ್ಗೆ ಸುಖ ಶಾಂತಿಯನ್ನು ಸಿಗುತ್ತೆ. ಅಂತ ಕೆಲಸಗಳನ್ನು ಬಿಟ್ಟು ವಿಧೀಯತೆ ವಿನಯದಿಂದ ಒಬ್ಬರಿಗೊಬ್ರು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇದ್ದರೆ ಸುಖ ಶಾಂತಿ ಸಿಕ್ಕಲೇ ಸಿಗುತ್ತದೆ. ಇಲ್ಲಿ ಕಾಯ ಅಂದ್ರೆ ಶರೀರ, ಕಾಯ ಅನ್ನಲ್ವಾ? ಕಾಯ ಅಂದ್ರೆ ಶರೀರ. ಕಾಯ ಅಂದ್ರೆ ಶರೀರ, ಇಂದ್ರಿಯ, ಜ್ಞಾನ, ಕರ್ಮೇಂದ್ರಿಯಗಳು, ತಪಸ್ಸ ಅಂದ್ರೆ ಸಂಯಮದ ಮೂಲಕ ಆ ಸಂಬಂಧವಾದ ಅಶುದ್ಧಿಯನ್ನು ಕ್ಷಯಾತ್ ಲಯ ಮಾಡುವುದು. ಕ್ಷಯಾತ್ ಅಂದರೆ, ಕ್ಷಯಾತ್ ಅನ್ನೋದು ಸಂಸ್ಕೃತ ಪದ. ಅದು ಲಯ ಮಾಡೋದು ಅಂದ್ರೆ ಸೇರ್ಕೊಳ್ಳೋದು ಅಂದ್ರಲ್ಲಿ ಅಂತ ಅರ್ಥ. ಲಯ ವಾದ ಮೇಲೆ ಸಿದ್ಧಿಯನ್ನು ಪಡೆಯುತ್ತಾನೆ. ನಮ್ಮಲ್ಲಿರ್ತಕ್ಕಂಥ ಷಡ್ವರ್ಗಗಳೆಲ್ಲ ಲಯವಾದಿ ಪೂರ್ಣ ಮನುಷ್ಯನ ಬೆಳವಣಿಗೆ ಆದಾಗ ಅವನೇನಾಗ್ತಾನೆ, ಸಿದ್ಧಿಯನ್ನು ಪಡೆಯುತ್ತಾನೆ. ಸಿದ್ಧಿಯನ್ನು ತನಗೆ ಕೋರಿಕೆ ಏನಿದೆಯೋ ಅದನ್ನು ಪಡೀತಾನೆ ಅಂತ ಅನ್ನೋದು ಈ ಇದರದ ಸಾರಾಂಶ. ಈ ಶ್ಲೋಕದ ಯಾವುದು 9ನೇದು. ಮನಸ್ಸಿನ ಮೂಲಕ ದೇಹೇಂದ್ರಿಯಗಳಿಗೆ ಸಂಬಂಧಪಟ್ಟ ಇದಕ್ಕೆ ತಾತ್ಪರ್ಯ ಹೇಳ್ತಾ ಇರತಕ್ಕಂಥದ್ದು ಪೂರ್ಣವಾಗಿ. ಮನಸ್ಸಿನ ಮೂಲಕ ದೇಹೇಂದ್ರಿಯಗಳಿಗೆ ಸಂಬಂಧಪಟ್ಟ ಮಾಲಿನ್ಯವು ತೊಡೆದು ಹೋದ ಮೇಲೆ ಜೀವಾತ್ಮನಿಗೆ ತನ್ನ ಉನ್ನತ ಉದ್ದೇಶಕ್ಕಾಗಿ ವಿನಿಯೋಗ ಮಾಡಲು ತಕ್ಕಂತೆ ಅವು ಸಮರ್ಪಕವಾದ ಶಕ್ತಿ ವಿಶೇಷಗಳನ್ನು ಪಡೆಯಬಲ್ಲನು. ಶಕ್ತಿ ವಿಶೇಷಗಳನ್ನು ಪಡೆಯಬಲ್ಲನು ಅಂದ್ರೆ ಸಿದ್ಧಿಸುವುದು. ಸಿದ್ಧಿ ಅಂದ್ರೆ ಏನು? ಯೋಗ ಮಾರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳನ್ನ ತಿಳ್ಕೊಂಡಿರ್ತಕ್ಕಂಥವನಿಗೆ ಸಿದ್ಧಿ. ಯಾವ್ದೋ ಒಂದು ಪಿಕ್ಚರ್ ನಲ್ಲಿದೆ ಸಿದ್ಧ ಅಂತ. ಬ್ರಹ್ಮಯ್ಯನ ಶಿಷ್ಯನಾಗಿರ್ತಕ್ಕಂಥ ಒಂದು ಸಿದ್ಧಿ ಅಂತಂದ್ರು. ಏನಂದ್ರೆ ಮುಂದೆ ಅವನು ಅಂತ ಯೋಗಿ ಆಗುವುದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಸಿದ್ಧನಾಗ್ತಾ ಇದ್ದಾನೆ ಅಂತ ಅನ್ನೋದಕ್ಕೆ ಸಿದ್ಧಿ ಅಂತ ಅನ್ನೋದು ಹೆಸರು. ಕಾಯ ಸಿದ್ಧಿ ಕ್ರಿಯಾದಿ ಎಂಬ ಮಾತುಗಳಲ್ಲಿ ಸಿದ್ಧಿ ಎಂಬ ಶಬ್ದವು ವಿಭೂತ ಪಾದದಲ್ಲಿ ಕಂಡು ಬರುವ ಸಿದ್ಧಿಗೆ ಸಂಬಂಧಪಟ್ಟ ಅರ್ಥವನ್ನು ಕೊಡುವುದಿಲ್ಲ. ಇಲ್ಲಿ ವಿಭೂತಿ ಪಾದ ಅಂತಾರೆ. ಆ ವಿಭೂತಿ ಪಾದವನ್ನು ಯಾವ ರೀತಿ ಅದರಲ್ಲಿ ಏನೇನಿದೆ ವಿವರಣೆ ಇದ್ದಾರೆ ಅಂದ್ರೆ, ಈ ಪುಸ್ತಕ ಓದೋರಿಗೂ ಈ ವಿಭೂತಿ ಪಾದ ಆ ಪುಸ್ತಕ ತೆಗೆದುಕೊಂಡು ನಾವು ಓದಬೇಕು. ಆವಾಗ ಅದ್ರ ಗೊತ್ತಾಗುತ್ತೆ, ಅದ್ರ ಪೂರ್ತಿ ಗೊತ್ತಾಗುತ್ತೆ. ಸಾಧಕನಿಗೆ ಯೋಗಾಭ್ಯಾಸಕ್ಕೆ ತಕ್ಕಂತಹ ಶರೀರ ಮತ್ತು ಇಂದ್ರಿಯಗಳ ಪಟುತ್ವವನ್ನು ಪಡೆಯುತ್ತಾನೆ. ಆಗ ಆತನ ತಪಶ್ಚರ್ಯೆ ಮತ್ತು ಯೋಗಾಭ್ಯಾಸಕ್ಕೆ ಅವುಗಳಿಂದ ಯಾವ ಆತಂಕವೂ ಬರದಂತೆ ಕಾಯ ಸೌಷ್ಠವ ಮತ್ತು ಅಂಗ ಸೌಷ್ಠವವನ್ನು ಪಡೆಯುತ್ತಾನೆ.
ಮನಸ್ಸು ಶುದ್ಧಿ ಅಂಗಾಂಗಗಳನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು. ತಪಸ್ಸು ದೇಹೇಂದ್ರಿಯಗಳಲ್ಲಿ ಇರುವ ಮಾಲಿನ್ಯವನ್ನು ತೊಡೆದು ಹಾಕುತ್ತದೆ. ತಪಸ್ಸು ಅಂದ್ರೆ ಏನು? ಧ್ಯಾನ ಮಾಡೋದೇ, ಅದನ್ನ ತಪಸ್ಸು ಅಂತೀವಿ. ಈ ತಪಸ್ಸು ಮಾಡೋದು ಯಾತಕ್ಕಂದ್ರೆ ನೋಡಿ, ಇಲ್ಲಿ ತಪಸ್ಸು ದೇಹೇಂದ್ರಿಯಗಳಲ್ಲಿ ಇರುವ ಮಾಲಿನ್ಯವನ್ನು ತೊಡೆದು ಹಾಕುತ್ತದೆ. ಮಾಲಿನ್ಯ ಆ ಅಣುಗಳಿದೆಯಲ್ಲ ದೇಹದಲ್ಲಿ ಸುಟ್ಟಂತ ಮಾಲಿನ್ಯ ಅಂತಕ್ಕಂಥದ್ದು ದಿನಾಗ್ಲೂ ನೀವು ಧ್ಯಾನ ಮಾಡ್ತಾ ಇರುವುದರಿಂದ ಅವಳು ಇರುವುದಕ್ಕೆ ಸಾಧ್ಯವಾಗಲ್ಲ, ಹೊರಟಾಗುತ್ತೆ ಮಾಲಿನ್ಯವ ಹೊರಟಾಗುತ್ತೆ. ಈಗ ನಮ್ಮ ಶರೀರದಲ್ಲಿ ತುಂಬಾ ಬೆವರು ಈಚೆ ಬಂದ್ಬಿಟ್ರೆ ನಮ್ಮ ದೇಹದ ಮೇಲೆ ಇರ್ತಕ್ಕಂಥ ಕೊಳಕೆ ಇದೆಯಲ್ಲ ಇರುತ್ತದೆ, ಅದು ಈಚೆ ಬಂದ್ಬಿಡುತ್ತೆ. ಸುಮ್ಮನೆ ಸ್ನಾನಕ್ಕೆ ಹೋಗಿ ನೀರು ಹಾಕೊಂಡು ಅಂದ್ಬಿಟ್ರೆ ಸಾಕು, ಎಲ್ಲ ಕ್ಲೀನ್ ಆಗುತ್ತೆ, ಮಾಲಿನ್ಯವೆಲ್ಲ ಪೂರ್ಣವಾಗುತ್ತೆ. ಹಾಗೆ ದೇಹೇಂದ್ರಿಯಗಳು ಪ್ರಜ್ಞೆಗೆ ಯೋಗಿಯು ಬಯಸುವಂತಹ ಉತ್ತಮವಾದ ಉಪಕರಣವಾಗಿ ಪರಿವರ್ತನೆ ಹೊಂದುತ್ತೇವೆ. ಅಶುದ್ಧಿ ಕ್ಷಯಕ್ಕೋಸ್ಕರವೇ, ಅಶುದ್ಧಿ ಕ್ಷಯ ಅಂದ್ರೆ ಅಶುದ್ಧಿಯಾಗಿರ್ತಕ್ಕ ಕ್ಷಯ ಅಂದ್ರೆ ಹೀನಿಸುವುದು, ಹೀನವಾಗುವುದಕ್ಕೆ ಕ್ಷಯ ಅಂತ ಅನ್ನೋದು. ಈ ಕ್ಷಯ ಅಂದ್ರೆ ಕ್ಷಯ ರೋಗ ಅಂತ ಬೇಡ, ಅದಕ್ಕೆ ಹೆಸರಿಟ್ಟಿರೋದು ಅದಕ್ಕೇನು ಕ್ಷಯ ಅಂದ್ರೆ ಅವನ ಕಾಯಿಲೆ ಬಂತಂದ್ರೆ ಕ್ಷೀಣವಾಗ್ತಾನೆ, ಉದ್ಧಾರ ಆಗಲ್ಲ ಅಂತ ಅದಕ್ಕೆ ಹೆಸರೇ ಕ್ಷಯ ರೋಗ ಅಂತ ಅಂತಿರೋದು. ತಪಸ್ಸು ಆಚರಿಸತಕ್ಕದ್ದು ಅಂದರೆ ಶರೀರವು ದುರ್ಬಲವಾಗುತ್ತದೆ, ಭಯಾದಿಗಳ ಶರೀರವು ದುರ್ಬಲವಾಗುತ್ತದೆ. ನಮಗೆ ಭಯ ಅಂತಕ್ಕಂಥದ್ದು ಹುಟ್ಟಿದರೆ ನಮ್ಮ ಶರೀರ ದುರ್ಬಲವಾಗುತ್ತದೆ. ಭಯ ಬಂತು ಅಂತಂದ್ರೆ ಅವನು ಕ್ಷೀಣವಾಗ್ತಾನೆ, ಅದೇ ಯಾವಾಗಲೂ. ಸುಖಾಪೇಕ್ಷೆಯಿಂದ ಇಂದ್ರಿಯಗಳು ಮಲಿನವಾಗುತ್ತವೆ. ಸುಖಾಪೇಕ್ಷೆಯಿಂದ ಇಂದ್ರಿಯಗಳು ಮಲಿನವಾಗುತ್ತದೆ, ಕೆಟ್ಟೋಗುತ್ತವೆ, ಮಲಿನವಾಗುತ್ತವೆ. ಯಾವಾಗ ಸಾಧಕನು ದೇಹಾತ್ಮ ಭಾವನೆಯನ್ನು ತ್ಯಜಿಸಿ ನನ್ನದೇ ಈ ದೇಹದ ಕಡೆ ನೆಚ್ಚಿನ ಗಮನ ಕೊಡಲ್ವಾ, ಸ್ನಾನ ಮಾಡ್ತಕ್ಕಂಥದ್ದು, ಚೆನ್ನಾಗಿ ಮಾಡ್ತಕ್ಕಂಥದ್ದು, ನಂತರ ಅದಕ್ಕೆಲ್ಲ ಲೇಪನ ಮಾಡ್ಕೊಳ್ತಕ್ಕಂಥದ್ದು, ಪೌಡರ್ ಹಾಕೊಳ್ಳೋದು, ಹಾಕೊಳ್ತಕ್ಕಂಥದ್ದು, ದೇಹದ ಸೌಂದರ್ಯ ಇರಬೇಕು ಅಂತ ತಾನೇ ಮಾಡೋದು. ಈ ರೀತಿ ಯಾವಾಗ ಸಾಧಕನ ದೇಹಾತ್ಮ ಭಾವನೆಯನ್ನು ತ್ಯಜಿಸಿ ಆತ್ಮ ಪರಿಜ್ಞಾನದಿಂದ ಶರೀರೇಂದ್ರಿಯಗಳನ್ನು ದಮನ ಮಾಡಿ ಸ್ವಾಧೀನಪಡಿಸಿಕೊಳ್ಳುತ್ತಾನೆಯೋ ಆಗ ದೇಹೇಂದ್ರಿಯಗಳು ಪರಿಶುದ್ಧವಾಗಿ ಯೋಗಿಯ ಉದ್ದೇಶಕ್ಕೆ ತಕ್ಕಂತೆ ಕೆಲಸ ಮಾಡಲು ಸಮರ್ಪಕವಾದ ಸ್ಥಿತಿಯನ್ನು ಪಡೆಯುತ್ತೇವೆ. ಇದು ಯೋಗಾಭ್ಯಾಸ ಅಂತಂದ್ರೆ ಏನು? ದಿನಾಗ್ಲೂ ಅದರ ಕಡೆನೆ ಅಭ್ಯಾಸ ಮಾಡ್ತಾ ಇರ್ಬೇಕು. ನಾವು ಮಾಡ್ತಾ ಇದ್ರೆ ದಿನೇ ದಿನೇ ಸಿದ್ಧಿಗಳು ಬರುತ್ತೆ, ನಾವು ಪರಿಶುದ್ಧತೆ ಆಗ್ತೀವಿ, ಉತ್ತಮ ಜೀವನವನ್ನು ನಡೆಸುವುದಕ್ಕೆ ಏಕ್ದಮ್ ಬರಲ್ಲ. ದಿನೇ ದಿನ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು. ಸಾಧನೆ, ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಸಾಧನೆ ಮಾಡಬೇಕು ಅಂತ ಮಾಡಬೇಕು. ಆಮೇಲೆ ಇದು 10ನೇದು ಸ್ವಾಧ್ಯಾಯ ಅಂದರೆ ವ್ಯಾಸಂಗದ ಮೂಲಕ, ಸ್ವಾಧ್ಯಾಯ ಅಂದರೆ ವ್ಯಾಸಂಗದ ಮೂಲಕ, ಇಷ್ಟ ದೇವತಾ ಅಂದರೆ ತನ್ನ ಔಪಾಸನ ದೇವತೆಯೊಡನೆ, ಔಪಾಸನ ದೇವನ ಅಂದ್ರೆ ನಮ್ಗೆ ಹತ್ತಿರವಾಗಿರ್ತಕ್ಕಂಥ, ಅದಕ್ಕಂತ ಏನ್ ಹೇಳ್ತೀವಿ, ನಮ್ಮ ಮನೆ ದೇವರು ಅನ್ನೋದು ನಾವು ಔಪಾಸಿಕ ದೇವರು ಅಂತಂದ್ರೆ ನಮ್ಮ ಮನೆ ದೇವರು ಅಂತ ಹಚ್ಕೊಳ್ಳೋಣ. ಸಂಪ್ರಯೋಗ ಅಂದರೆ ಒಂದಾಗುವುದಕ್ಕೆ ಸಾಧಕನ ಸ್ವಾಧ್ಯಾಯ ಮೂಲಕ ತನ್ನ ಇಷ್ಟ ದೇವತೆಯೊಡನೆ ಒಂದಾಗುತ್ತಾನೆ. ಸ್ವಾಧ್ಯಾಯದಿಂದ, ಸ್ವಾಧ್ಯಾಯ ಅಂತಂದ್ರೆ ವಿಷಯಗಳನ್ನು ಸ್ವಂತ ತಿಳ್ಕೋಬೇಕು, ಇನ್ನೊಬ್ರಿಗೆ ಹೇಳೋದ್ರಲ್ಲ. ಸ್ವಾಧ್ಯಾಯನ ಮಾಡೋದು ಪ್ರತಿನಿತ್ಯವನ್ನ ನಮ್ಮ ಸೊಸೈಟಿಲಿ ಹೇಳ್ತೀವಿ, ದಿನಾ ಕನಿಷ್ಠ ಅಂದ್ರೆ 20 ನಿಮಿಷ ಅಥವಾ 15ರಿಂದ 20 ನಿಮಿಷ ಆದ್ರೂ ಧ್ಯಾನ ಮಾಡ್ಲೇಬೇಕು. ಸ್ವ ಅಧ್ಯಯನ ಅಂದ್ರೆ ಪುಸ್ತಕವನ್ನು ಆಯ್ಕೆ ಮಾಡ್ಕೊಂಡು ಸ್ವಂತ ಪುಸ್ತಕವನ್ನು ಓದಬೇಕು. ಓದಿದ್ದನ್ನು ಮೆಲುಕು ಹಾಕಬೇಕು. ಏನು ಓದಿದೆ, ಅದಕ್ಕದು ಏನು ಸಂಬಂಧ ಇದೆ, ನನ್ನ ಜೀವನಕ್ಕೂ ಇಲ್ಲಿ ಬರ್ತಕ್ಕಂಥ ವಿಷಯಗಳಿಗೂ ಏನು ಸಂಬಂಧ ಇದೆ, ಈ ಸಂಬಂಧ ಕೆಟ್ಟದ್ದ ಒಳ್ಳೆಯದ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಸ್ವ ಅಧ್ಯಯನದಿಂದ ಬೆಳವಣಿಗೆ ಆಗುತ್ತೆ ನಮ್ಗೆ. ಆದ್ರಿಂದ ಸ್ವ ಅಧ್ಯಯನ ಮಾಡಬೇಕು. ಮನಸ್ಸು ಪರಿಶುದ್ಧವಾಗಬೇಕಾದ್ರೆ ಪ್ರತಿನಿತ್ಯವೂ ಧ್ಯಾನ ಮಾಡಬೇಕು. ಮೊದಲಾಗಿ ನಾವು ಧ್ಯಾನಕ್ಕೆ ಓದ್ಕೊಂಡಾಗ ಮನಸ್ಸು ಯಾಕೆ ಚಿಲ್ಲಾಬಲಿ ಎಲ್ಲದಂದ್ರೆ ಚಂಚಲವಾಗಿ ಓಡಾಡ್ತಾನೆ ಇರುತ್ತೆ. ಅದೇ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಆ ಮನಸ್ಸು ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಅದನ್ನ ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ದಿನಾಗಲೂ ನಾವು ಧ್ಯಾನ ಮಾಡೋದ್ರಿಂದ ಸಂಪಾದನೆ ಮಾಡಬಹುದು. ಇಷ್ಟಪ್ಪ ಅದು ಸ್ವಾಧ್ಯಾಯದ ಮೂಲಕ ಅದನ್ನ
ಇಷ್ಟ ದೇವತೆಯೊಡನೆ ಒಂದಾಗುತ್ತಾನೆ. ಇಷ್ಟ ದೇವತೆಯೊಂದಿಗೆ ಒಂದಾಗುತ್ತಾನೆ. ಸ್ವಾಧ್ಯಾಯವೆಂದರೆ ಆಧ್ಯಾತ್ಮಿಕ ಜೀವನಕ್ಕೆ ಬೆಳಕನ್ನು ಚೆಲ್ಲುವ ವ್ಯಾಸಂಗ. ನೋಡಿ, ಸ್ವಾಧ್ಯಾಯ ಅಂದರೆ ಆಧ್ಯಾತ್ಮಿಕ ಜೀವನಕ್ಕೆ ಬೆಳಕನ್ನು ಚೆಲ್ಲುವ ವ್ಯಾಸಂಗ. ಅದರ ಮುಖ್ಯ ಉದ್ದೇಶ ಆತನು ಹುಡುಕುತ್ತಿರುವ ಧ್ಯೇಯಕ್ಕೂ ಆತನಿಗೂ ಸಂಬಂಧಪಟ್ಟಂತೆ ಒಂದು ನಾಲೆಯನ್ನು ಕಲ್ಪಿಸುವುದೇ ಆಗಿದೆ. ಸ್ವಾಧ್ಯಾಯದಿಂದ ತಾನು ಏನು ಆಗಬೇಕು ಅಂತಕ್ಕಂಥದ್ದಕ್ಕೆ ಸೇತುವೆ, ನಾಲೆ ಅಂದ್ರೆ ಅದಕ್ಕಿದಕ್ಕೆ ಸಂಪರ್ಕವನ್ನು ಬೆಳೆಸ್ತಕ್ಕಂಥದ್ದು ಆಗುತ್ತದೆ. ಈ ಸಂಬಂಧವು ಎಂತಹದ್ದು ಎಂಬುದು ಸಾಧಕನ ಸ್ವಭಾವ ಮತ್ತು ಸಾಮರ್ಥ್ಯ ಮತ್ತು ಆತನು ಒಂದಾಗಬೇಕೆಂದಿರುವ ಇಷ್ಟ ದೇವತೆಯ ಸ್ವರೂಪ. ಯಾವ ಇಷ್ಟ ದೇವತೆಯೊಂದಿಗೆ ತಾನು ಒಂದಾಗಬೇಕು ಅಂತಕ್ಕಂಥದ್ದನ್ನು ಇದೆಯಲ್ಲ, ಆ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಇವೆರಡನ್ನು ಅವಲಂಬಿಸುತ್ತದೆ. ಇಂತಹ ಸಂಬಂಧದಲ್ಲಿ ವೀರ್ಯ ಮತ್ತು ಮಾರ್ಗಕ್ಕೆ ಸಂಬಂಧಪಟ್ಟ ಜ್ಞಾನವು ಸರಾಗವಾಗಿ ಮೇಲಿನ ಪ್ರಜ್ಞೆಯಿಂದ ಕೆಳಮಟ್ಟದ ಪ್ರಜ್ಞೆಗೆ ಹರಿಯುತ್ತದೆ. ಪ್ರಜ್ಞೆ ಮೇಲಿನ ಮಟ್ಟ ಇರ್ತಕ್ಕಂಥ ಪ್ರಜ್ಞೆ ಕೆಳಮಟ್ಟದಕ್ಕೆ ಹರಿದು ಬರುತ್ತದೆ. ಈ ರೀತಿ ನಾವು ಜೀವನವನ್ನು ವ್ಯವಸ್ಥೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮೊದಲ ಬಾರಿಗೆ ಕಲಿತುಕೊಂಡು ನಾವು ತಿಂತಕ್ಕಂಥ ಆಹಾರ ಪರಿಶುದ್ಧತೆ ಇದ್ದು ನಮ್ಮ ಧ್ಯಾನಾದಿಗಳನ್ನು ಮಾಡುತ್ತಾ ಸ್ವ ಅಧ್ಯಾಯವನ್ನು ಮಾಡುತ್ತಾ ಈ ರೀತಿ ನಾವು ಪ್ರತಿನಿತ್ಯವನ್ನ ಅದರ ಕಡೆ ಗಮನವಿಟ್ಟು ಸರಿಯಾದ ರೀತಿಯಲ್ಲಿ ಅನುಭವದ ಬರುವ ರೀತಿಯಲ್ಲಿ ಧ್ಯಾನಗಳನ್ನ ಮಾಡ್ತಾ ಬಂದಿರತಕ್ಕಂಥದನ್ನ ಯಾವ ರೀತಿ ಕಷ್ಟ ಏನು ಸುಖ ಏನು ಯಾವುದನ್ನು ಯಾವ ರೀತಿ ನಾವು ಬಿಡಿಸ್ಕೋಬೇಕು ಅಂತಕ್ಕಂಥದ್ದು ಅವನಷ್ಟಕ್ಕೆ ಅವನೇ ತಿಳ್ಕೋಬೇಕು. ಸ್ವ ಅಧ್ಯಾಯದಿಂದ ಮತ್ತು ಧ್ಯಾನದಿಂದ ಇವನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಅನ್ನೋದನ್ನ 10ನೇ ಸೂತ್ರದಲ್ಲಿ ಪೂರ್ಣವಾಗಿ ಹೇಳಿದ್ದಾರೆ. ಇಷ್ಟು ಸಾಕು, ಇವತ್ತಿಗೆ ಇಷ್ಟ ಆಗ್ತಾ ಮುಂದೆ ನೋಡೋಣ. 45ನೇದು ಇನ್ನೊಂದು ಇದೆ, ಅದನ್ನ ಒಂದು ಓಂಕಾರ ಮಾಡಿ ಒಂದಿಗೆ ಸುತ್ತ ಓಂಕಾರ ಮಾಡಿ. ಓಂ